परमेश्वरो गुरुरात्मेति मूर्तिभेदाविभागिने व्योमवक्त्याप्तदेहाय दक्षिणामूर्तये नमः। सद्गुरुनाथ महाराज की जय। जगद्गुरु सिद्धारूढ़ महाराज की जय। सद्गुरु शिवकुमार महाराज की जय। सद्गुरु विद्यानंद महाराज की जय। ಅಂದರೆ ಇಲ್ಲಿ ಪರ್ಯಂತರವಾಗಿ ಶ್ರೀ ಸರ್ವಜ್ಞಾತ ಮುನಿಗಳು ಸಂಕ್ಷೇಪ ಶಾರೀರಿಕ ಶ್ರೀ ಸರ್ವಜ್ಞಾತ ಮುನಿಗಳು ಪ್ರತ್ಯಕ್ಷ ರೂಪ ಪ್ರಮಾಣ ಅಂದರೆ ಇದಮಾಕಾರ ಸಾಮಾನ್ಯ ಜ್ಞಾನ ಇದು ಯಥಾರ್ಥ ಮತ್ತು ಪ್ರತ್ಯಕ್ಷ ರೂಪ ಪ್ರಮಾ ಅಂತ ಹೇಳಿದ್ರಿ. ಆ ಇದಮಾಕಾರ ಪ್ರಮಾ ಆಗಿದ ನಂತರ ಸರ್ಪ ವಿಷಯ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿ ಆಗುತ್ತದೆ. ಹಿಂಗೆ ಹೇಳೋದು ಏನಾತಂದ್ರೆ ಈ ಯಾವಾಗ ಒಂದು ನೇಮೇನು ಯಾವುದೇ ವಸ್ತುದು ಅಪ್ರೋಕ್ಷ ಜ್ಞಾನ ಐತಪ್ಪ ಅಂದ್ರೆ ಅದರ ಅಜ್ಞಾನ ನಿವೃತ್ತಿ ಆಗ್ತೈತಿನಿ. ಘಟದ ಪ್ರತ್ಯಕ್ಷ ಐತಂದ್ರೆ ಘಟದ ಅಜ್ಞಾನ ಹೋಯಿತು, ಹಗ್ಗದ ಪ್ರತ್ಯಕ್ಷ ಜ್ಞಾನ ಆಯಿತು ನಮ್ಗೆ ಯಥಾರ್ಥ ಅಂದ್ರೆ ಅಲ್ಲಿ ಸರ್ಪ ನಿವೃತ್ತಿ ಆಗ್ತೈತೆ. ಅಂದ್ರೆ ಯಾವುದೇ ವಸ್ತುದು ನಮಗೆ ಅಪ್ರೋಕ್ಷ ಜ್ಞಾನ ಐತಪ್ಪ ಅಂದ್ರೆ ಆ ವಸ್ತುವಿನ ಅಜ್ಞಾನ ನಿವೃತ್ತಿ ಆಗ್ತೈತಿನಿ ನಿಯಮ ಅದ. ಹೌದು. ಅಂದಮೇಲೆ ನೀವು ರಜ್ಜು ಶುಕ್ತಿ ಮೊದಲಾದವುಗಳ ಇದಮಾಕಾರ ಅಪ್ರೋಕ್ಷ ಪ್ರಮಾದದಿಂದಲೂ ಕೂಡ ಆ ಯಾವ ವಿಷಯ ಅಂದ್ರೆ ಅವಾನಾಪಾದ ಆವರಣದ ನಿವೃತ್ತಿ ಆಗಿತ್ತು ಅಭಾವದಿಂದ. ಅಂದರೆ ಉಪಾದಾನ ಕಾರಣದ ಐತಂದ್ರೆ ಮತ್ತು ಪುನಃ ಆ ವಿಷಯ ಜ್ಞಾನ ಭ್ರಾಂತಿ ಯಾಕೆ ಆಗ್ತದೆ ಅಂತ ಹಿಂಗೆ ಯಾರೋ ಒಬ್ಬರು ಶಂಕ ಮಾಡಿದ್ರೆ ಅದಕ್ಕೆ ಅವರು ಸಾಮಾನ್ಯ ಜ್ಞಾನ ಅದು ವಾಸ್ತವಿಕ ಸಾಮಾನ್ಯ ಅಜ್ಞಾನ ಅಧ್ಯಾಸ ಕಾರಣ ಅಲ್ಲ, ಕಿಂತು ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ. ಅದು ಸಾಮಾನ್ಯ ಅಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಆದಮೇಲೆ ಅಧ್ಯಾಸ ನಿವೃತ್ತಿ ಆಗಬೇಕು, ಹಿಂಗಾಗಿ ಆಗುವುದಿಲ್ಲ. ಅದರ ಸಲುವಾಗಿ ಸಂಕ್ಷೇಪ ಶಾರೀರಿಕರು ಯಾವುದರ ಅಜ್ಞಾನದಾಗ ಭ್ರಮ ಆಗೋದು ಅದೇ ಜ್ಞಾನದಿಂದ ನಷ್ಟ ಅಂತೀನಿ ನಿಯಮದ. ಅದಕ್ಕೆ ಇದಮಾಕಾರ ಅಂಶಗಳು ಜ್ಞಾನ ಅಧ್ಯಾಸದಲ್ಲಿ ಅಧ್ಯಾಸಕ್ಕೆ ಅಪೇಕ್ಷೆ ಇಲ್ಲ, ಕಿಂತು ಪ್ರತ್ಯುತ ಅಂದರೆ ಉಲ್ಟಾ ಅಂದ್ರೆ ಆಗ್ತದೆ. ನೀನು ಹೇಳಿದ್ರಿಲ್ಲ ಉಲ್ಟಾ, ಇನ್ನೂ ಇಷ್ಟೇ ಹೇಳ ಇನ್ನೂ ಹೇಳ್ತೇವೆ ಉಲ್ಟಾನೂ ಆಗ್ತದೆ. ಇದಮಾಕಾರ ನೇತ್ರದ ಜ್ಞಾನದ ಅಪ್ರೋಕ್ಷ ಅಧ್ಯಾಸದಲ್ಲಿ ಅಪೇಕ್ಷೆ ಐತಿ. ಹಗ್ಗ ಮೊದಲಾದವುಗಳೊಡನೆ ನೇತ್ರದ ಸಂಯೋಗ ಆಗುವುದು, ಆವಾಗ ಆ ಯಾವ ಸರ್ಪಾದಿಗಳ ಅಪ್ರೋಕ್ಷ ಭ್ರಮ ಆಗುತ್ತದೆ. ನೇತ್ರ ಸಂಯೋಗ ಇಲ್ಲದೆ ಆ ಅಪ್ರೋಕ್ಷ ಭ್ರಮ ಆಗುವುದೇ ಇಲ್ಲ. ಆದ್ದರಿಂದ ನೇತ್ರಜನ್ಯ ಅಪ್ರೋಕ್ಷ ಭ್ರಮ ರೂಪ ಅಧಿಷ್ಠಾನದ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಂದ್ರೆ ನಿಮಿತ್ತಿ ಕಾರಣ ಇರುತ್ತದೆ. ಆ ಯಾವ ಇದಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂತ ಹೇಳಿದ್ರೆ ಅದು ಆ ಉಪಾದಾನದಲ್ಲಿ ಅಜ್ಞಾನದ ಚೋಗ ಸಾಮಾನ್ಯ ಜ್ಞಾನದಿಂದಲೇ ಅಜ್ಞಾನದಲ್ಲಿ ಆ ಇದಮಾಕಾರ ಸಾಮಾನ್ಯ ಜ್ಞಾನದಲ್ಲಿನೇ ಆ ಅವಿದ್ಯಾ ಚೋಗ ಹೊಂದಿ ಸರ್ಪ ಜ್ಞಾನ ಆಗ್ತದ. ಈ ರೀತಿಯಿಂದ ಅಧಿಷ್ಠಾನದ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಂದರೆ ನಿಮಿತ್ತಿ ಕಾರಣ ಇರುವುದರಿಂದ ಇದಮ ಅಂಶದ ಅಜ್ಞಾನ ಅಧ್ಯಾಸಕ ಕಾರಣ ಅಲ್ಲ. ಇದಮ ಅಂಶದ ಅಜ್ಞಾನ ಅಧ್ಯಾಸಕ ಕಾರಣ ಅಲ್ಲ, ಕಿಂತು ಏನು ಇದಮತ ಅಂಶದ ಜ್ಞಾನ ಅಧ್ಯಾಸಕ ಕಾರಣ ಅಂತ ಸತ್ಯಶಾರಕು ಅದಕ್ಕೆ ಸಮಾಧಾನ ಹೇಳ್ಕೊಂಡು ಬಂದರು. ಈಗ ಇದು ಮೂರನೇದು ಏನ್ರಿ, 3 ಆಕಡೆ ಹಾಕ್ರಿ ಇಲ್ಕ ನಿಮ್ಮ ಅಂದ್ರೆ ಒಟ್ಟು 4 ಮಂದಿ ಅದರಲ್ಲ ಅನಿವರ್ಸಿಕೆ ಆದ ಮುಂದೆ ಅಂದ್ರೆ ಯಾವತ್ತು ಚಾಲೂ ಆಗ್ತದ. ಹಾಂ ಅಂದ್ರೆ ಮೂರನೇದವ್ರು ಇವರು 2 ಆದ್ರು ಈಗ. ಇಲ್ಲ ಈಗ ಪದ್ಮ ಪಾದಾಚಾರ್ಯದ ಒಂದು ಐತಲ್ಲ, ಇದು ವಾಸ್ತವಿಕ ಸಾಂಪ್ರದಾಯ ಮತದಾಗ ಇವರು ಒಂದು, ಈ ಸಂಕ್ಷೇಪ ಶಾರೀರಿಕ ಇಬ್ರು. ಹಾಂ, ಇದು ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯವರು ಮೂರನೇದವರು. 4ನೇದವರು ಈ ಕಡೆ ಮುಂದಿನ ಹೇಟಿಂದ ಬರ್ತದೆ ವಿವರಣೆ. ಹಾಂ, ವಿವರಣಕಾರಿ ಏನೈತಲ್ಲ
ಮುಂದಿನ ಹೆಡಿಂಗ್ ಬರೋದು. ಹಾಂ, ಅವರು 4ನೇದು. ಆದರೂ ಕೂಡ ಈ ಏನು ಸಾಂಪ್ರದಾಯಿಕ ಮಂದಿ ಒಳಗೆ ಪದ್ಮಪಾದಾಚಾರ್ಯ, ಶ್ರೀ ಸರ್ವಜ್ಞಾತ ಮುನಿಗಳು ಮತ್ತು ವಿವರಣಕಾರರು ಇವರು 3 ಮಂದಿ ಪೂರ್ವ ಪಕ್ಷಿ ಅದಾರ. ಹೆಂಗೆ ಅನೇಕ ಮೊದಲಾದವು ಪೂರ್ವ ಪಕ್ಷಿ. ಕವಿ ತಾರ್ಕಿಕ ಚಕ್ರವರ್ತಿ ಒಬ್ಬನೇ ಸಿದ್ಧಾಂತಿ. ಅವ್ರು 3 ಮಂದಿ ಉತ್ತರ ಕೊಡವ ಒಬ್ಬನೇ, 3 ಮಂದಿ ಒತ್ತಾಟಿ. ಇವರು ಒಂದೇ. ಇವರು ಮುಖ್ಯ ಸಿದ್ಧಾಂತ. ಅವ್ರು 3 ಮಂದಿ ಪೂರ್ವ ಪಕ್ಷಿ ಅಂತ ಈ ಸಂದರ್ಭದಾಗ ತಿಳಿರಿ. ಹಾಂ, ಈಗ ನೋಡ್ರಿ 3ನೇ ಕವಿ ತಾರ್ಕಿಕ್ ಚಕ್ರವರ್ತಿ ನೃಸಿಂಹ ಭಟ್ಟ ಉಪಾಧ್ಯಾಯ. ಕವಿ ಕ್ರಾಂತದರ್ಶಿ. ಕವಿ ಅಂದ್ರೇನು? ಕ್ರಾಂತದರ್ಶಿ ಅಂದ್ರೆ ಅವರಿಗೆ ಹಿಂದಿನ ಮುಂದಿನ ಎಲ್ಲ ಜ್ಞಾನ ಇತ್ತು. ಮುಂದಿನ ಸುನ್ನಿಕೆ ಎಲ್ಲ ಹೇಳ್ತೀರಂತ. ಕ್ರಾಂತದರ್ಶಿ ಕವಿ. ತಾರ್ಕಿಕ ಅಂದ್ರೆ ಇವರು ನ್ಯಾಯಿಕ ಒಡೆಯ ಇದ್ದಪ್ಲೆ. ತಾರ್ಕಿಕ ನೈಯಾಯಿಕರು. ಆ ನೈಯಾಯಿಕರು ಇವರು ಒಡೆಯ ಇದ್ದಂತೆ. ಚಕ್ರವರ್ತಿ ಅಂದರೆ ರಾಜ. ತಿಳಿತಾ? ಚಕ್ರವರ್ತಿ ಅಂದ್ರೇ ರಾಜ. ನೃಸಿಂಹ ನೋಡ್ರಿ, ಚಕ್ರವರ್ತಿ ಅಂದ್ರೆ ರಾಜ. ನೃಸಿಂಹ ಅದಲ್ಲ, ನರ. ನೃ ನಾಮ್ ನರ ಮನುಷ್ಯ ಕಾಹೆ ಅದಲ್ಲ. ತಿನ್ನಿಕೆ ಮುಂದೆ ಸಿ ಅದನ್ನು ಸಿ ಅದಲ್ಲ. ಸಿ ನಾಮ್ ಜನ್ಮಾದಿ ಸಂಸಾರ ರೂಪ ಮಲಕ. ಹ ಮುಂದೆ ಹ ನೋಡ್ರಿ. ಹ नाम अपने ज्ञान करी नाश करता है, ऐसा नृसिंह का अर्थ है. नृसिंह अंद्र नाम नर मनुष्य का है. नृ अंद्र इष्टे शब्द का अर्थ मनुष्य नर. नृ नर ಅಥವಾ ಮನುಷ್ಯ ಅವ್ರದ್ದು, ಆ ಮನುಷ್ಯಂದು ನರಂದು. ಮುಂದೆ ಶಿ ನೃ ಶಿ ಹ ಹಿಂಗೆ 3 ಅದಾವಿಲ್ಲ. ಶಿ ಅಂದರೆ ಏನು? ಶಿ ಅಂದರೆ ಜನ್ಮಾದಿ ಅಂದರೆ ಜನ್ಮ ಮರಣಾದಿ ಸಂಸಾರೂಪ ಮಲಕ ಹೈ. ಆಯ್ತಲ್ರಿ? ಇನ್ನು ಮುಂದೆ ಹದ ಹೌದಲ್ಲ. ಹ ನಾಮ್ ಅಪ್ನೇ ಜ್ಞಾನ ಕರಿ ನಾಶ ಕರ್ತಾ ಹೇ. ಆ ತನ್ನ ಜ್ಞಾನದಿಂದ ಆ ಯಾವ ಸಂಸಾರ ರೂಪ ಮಲ ಅದಲ್ಲ ಅದರ ನಾಶವನ್ನು ಮಾಡುತ್ತದೆ. ಈ ರೀತಿಯಿಂದ ನೃಸಿಂಹ ಪದಕ್ಕೆ ಅರ್ಥ ತಿಳಿತೀಗ. ಈಗ ಇನ್ನು ಭಟ್ ಅಂದ್ರೆ ಅವರು ಬ್ರಾಹ್ಮಣ. ಹಾಂ, ಉಪಾಧ್ಯಾಯಿಕ ಕೆಲವರು ಹಿಂಗೆ ಅಷ್ಟು ಇದ್ದಂಗೆ ಗೊತ್ತಿಲ್ಲ. ಅಂದರೆ ಇವು 4 ಉಪಾಧ್ಯಾಯ ಅಂದರೆ ವಾಚಸ್ಪತಿ ಪದವಿ ಬರ್ತದೆ ನೋಡಿ. ವಾಚಸ್ಪತಿ. ಹಾಂ, ಮಿಸ್ಟರ್ ಅದು ಬೇರೆ. ವಾಚಸ್ಪತಿ ಪದವಿ ಈಗ 4 ಉಪನಿಷತ್ತುಗಳು ಮುಖದ ಗೊತ್ತಿರ್ತ ಬೃಹಸ್ಪತಿ ಹಂಗೆ ವಾಚಸ್ಪತಿ ಪದವಿ. ಅಂದ್ರೆ ಈ 4 ಉಪನಿಷತ್ತುಗಳು ಸುಮ್ಮಿಗೆ ಯಾರು ಮುಖದ್ದಿರ್ತದಲ್ಲ ಅವ್ರಿಗೆ ವಾಚಸ್ಪತಿ ಪದವಿ ಬರ್ತಾವೆ. ವಾಚಸ್ಪತಿ ಪದವಿ ಉಪನಿಷತ್ತುಗಳು ಮುಖದ ಗತಿ ಹೇಳೋರಿಗೆ ವಾಚಸ್ಪತಿ ಪದವಿ. ಐತಿಲ್ಲ. ಭಟ್ಟ ಉಪಾಧ್ಯಾಯ ಗುರ್ತಾಯ್ತಿಲ್ಲ. ಭಟ್ ಅಂದ್ರೆ ಬ್ರಾಹ್ಮಣ, ಉಪಾಧ್ಯಾಯ ಅಂದ್ರೆ ಅಧ್ಯಯನ ಮಾಡಿಸೋರು. ಹಾಂ, ಕವಿ ಮತ್ತು ನೃಸಿಂಹ. ಹಾಂ, ಇವು ತಾರ್ಕಿಕ ಅಂದ್ರೆ ನ್ಯಾಯಿಕರಿಗೆ ಒಡೆಯ ಇದ್ದಪ್ಲಿಮ ರಾಜ. ಭಟ್ ಅಂದ್ರೆ ಬ್ರಾಹ್ಮಣ. ಹಾಂ, ಚಕ್ರವರ್ತಿ ರಾಜಾದಿರಾಜ ಮಹಾರಾಜ ಚಕ್ರವರ್ತಿ. ಹಾಂ, ತಿಳಿತಾ? ಅವನ ಜೊತೆ ವಿಶೇಷಣ. ಆ ಉಪಾಧ್ಯಾಯನ ಮತದ ಮೊದಲು ಅನುವಾದ ಮಾಡಿ ಮುಂದೆ ಅವರು ಅನಾದರ ಮಾಡ್ತಾರೆ. ಈಗ ಮೊದಲು ಹಾಂ, ಈಗ ಅವನ ಮತ ಹೇಳ್ತಾರ. ಇದು ಮೊದಲ ಅಂದರೆ ಈಗ ನಿಮ್ಗೆ ಮುಂದೆ ಇನ್ನೊಂದು ಹೆಂಗಂದ್ರೆ ನಿಮ್ಗೆ ಯಾಕೆ ಹೇಳ್ಕತ್ತಿದ್ದೆಲ್ಲ ನೆನಪನ್ನ ಇಟ್ಕೊಂಡ್ರೆ ಇದು 17ನೇ ಹೆಡಿಂಗ ನೆನಪಿಟ್ಕೊಳ್ಳಿ. ಇದು 17 ಹೆಡಿಂಗ
ಕವಿತಾರ್ಕಿಕದು. ಅಲ್ಲಿಂದ ಮುಂದೆ 18ನೇ ಹೆಡಿಂಗ ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚರಣ ಮುನಿದು 18ನೇ ಹೆಡಿಂಗ, ಹೌದೇನಿಲ್ಲ? ಅಲ್ಲಿ ಮುಂದೆ ಈ ಸಿದ್ಧಾಂತಿ ಪೈಕಿ ಸರ್ವಜ್ಞಾತ್ ಮುನಿ, ಪದ್ಮಪಾದಾಚಾರ್ಯ ಇವರಿಬ್ಬರು ಒಂದೇ ಇರ್ತಿರ್ಲಿಕ್ಕಾಗಿ ಯಾನ್ ಭೇದದ ಇಬ್ಬರಲ್ಲಿ ಅದು ಮುಂದೆ 19ನೇ ಹೆಡಿಂಗದಾಗ ಇದಿಲ್ಲ. ಅಲ್ಲಿ ಮುಂದೆ ಕವಿತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ಟ ಉಪಾಧ್ಯಾಯರು ಮತ್ತು ಇವ್ರು 3 ಮಂದಿದು. ಇವ್ರ ಶಂಕ ಅವ್ರ ಸಮಾಧಾನ, ಇವ್ರ ಶಂಕ ಅವ್ರ ಸಮಾಧಾನ, ಹಿಂಗೆ ಮುಗಿಯೋ ತನಕ ಪೂರ್ಣ ಅನಿರ್ವಚನ ಖ್ಯಾತಿ ಮುಗಿಯೋ ತಕ್ಕದಿದು. ಹಾಂ, 25 ತನಕ ಹೆಡಿಂಗ್ ತನಕ. ಪರಂತು ಮೊದಲ ನಮ್ಗೆ ಹೇಳೋ ತಾತ್ಪರ್ಯ ಏನಂದರೆ ಪದ್ಮಪಾದಾಚಾರ್ಯ ಎದಕ್ಕೆ ಅವ್ರ ಹೆಡಿಂಗ್ ಸಂಬಂಧ ಮುಗೀತು, ತದನಂತರ ಸರ್ವಜ್ಞಾತ ಮುನಿಗಳದು ಮುಗೀತು, ಕವಿತಾರ್ಕಿಕ ಚಕ್ರವರ್ತಿ ಈಗ ಚಾಲು ಆಗ್ತದೆ. ಅವ್ರದ್ದು ಏನು ಅಭಿಪ್ರಾಯ ಮತ ಏನದ ಇದು. ನಂತರ ವಿವರಣಕಾರ್ಯ ಏನು ಹೇಳ್ತಾರೆ ಇದು. ಇವು 3 ಮಂದಿ ಕೂಡಿ ಒಂದೇ ಅಭಿಪ್ರಾಯ, ಇವ್ರದ್ದು ಒಂದೇ ಅಭಿಪ್ರಾಯ. ಪಣ ಇವರು ಕವಿತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಮೇಲೆ 3 ಮಂದಿ ಕೂಡಿ ಶಂಕ ಮಾಡ್ತಾರೆ. ಅದಕ್ಕೆ ಉತ್ತರ ಇವರು ಒಬ್ಬರೇ ಕೊಡ್ತಾರೆ, ಮತ್ತು ಅವ್ರ ಮೇಲೆ ಇವ್ರ ಶಂಕ ಮತ್ತು ಅವ್ರ ಉತ್ತರ, ಹಿಂಗೆ ಮುಗಿಯೋ ತನಕ 4 ಮಂದಿ. ಹಾಂ, ಪರಂತು ಇದು ನಮಗೆ ಮೊದಲ ಗುರ್ತಿರ್ಬೇಕು ಈ ಶಂಕ ಯಾಕೆ ಹ್ಯಾಂಗೆ ಮಾಡ್ಲಕತ್ತಾರೆ ಇವರು. ಅಂದರೆ ಇವು ಹೆಡಿಂಗ್ಗಳದಾಗ ಸ್ವಲ್ಪರೇ ನಮಗೆ ಅಭಿಪ್ರಾಯ ಒಳಗೆ ಗುರ್ತಿತ್ತು ಅಂದರೆ ತಿಳ್ತದೆ. ಇಲ್ಲಿ ಏನು ಹೇಳಕತ್ತಾರೋ ಇವ ಏನು ಹೇಳ್ತಾನೋ ಅವ ಏನು ಹೇಳ್ತಾನೆ, ಇಬ್ಬರಿಗೆ ತಿಳಿಯಲಾಗ್ಯದ ಬಹುತೇಕ. ಇಬ್ಬರು ಜಗಳ ನಡೆದದ, ಅವ್ರದೇ ಜಗಳ ನಡೆದ, ನನಗೇನು ಹೇಳ್ತಾರೆ ತಿಳಿಸ್ತಾರೆ ಅಂತ ಹಿಂಗಾಗ್ಬಿಡ್ದು. ಅವ್ರ ಅಭಿಪ್ರಾಯ ನಮಗೆ ಇರಬೇಕು, ಅಂದರೆ ಮುಂದೆ ಹೇಳೋದು ತಿಳಿತವೆ. ಹ್ಯಾಂಗೆ ಶಂಕ ಯಾರು ಶಂಕ ಮಾಡಿದರು, ಯಾರು ಮತ್ತು ಹ್ಯಾಂಗೆ ಮಾಡಿದರು ಆ ಸಿದ್ಧಾಂತಿ ಎಲ್ಲ ಇದ್ರಾಗ ಒಟ್ಟು ನ್ಯಾಯ ಸಾಂಖ್ಯ ಯಾರೂ ಬರಲ್ಲೀಗ ಮುಗಿಯೋ ತನಕ. ಈಗ ನೋಡ್ರಿ, ಅವರು ಕವಿ ತಾರ್ಕಿಕ ಚಕ್ರವರ್ತಿ ನೃಸಿಂಹ ಭಟ್ಟ ಉಪಾಧ್ಯಾಯಗಳು ಅಧಿಷ್ಠಾನಕ್ಕೆ ಸಾಮಾನ್ಯ ಜ್ಞಾನಂಕು ಅಧ್ಯಾಸ ಮೇ ಹೇತು ಹಾಂ, ಹೇತು ಅಂದ್ರೆ ಕಾರಣ. ಅಂದ್ರೆ ನರಸಿಂಹ ಭಟ್ ಉಪಾಧ್ಯಾಯ ನಂತರ ನೀವು ಅಧಿಷ್ಠಾನದ ಸಾಮಾನ್ಯ ಜ್ಞಾನಕ್ಕೆ ಪದ್ಮಪಾದಾಚಾರ್ಯ ಹೇಳಿದಿರಲ್ಲ, ಅಧಿಷ್ಠಾನ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿರಲ್ಲ. ಹೇತು ಕಾರಣ ತಾಕ ನಿಷೇಧಕಯ, ತಾಕ ನಿಷೇಧಕಯ ಕೋನ್ ಕಯ ಬಟ್. ಹಾಂ, ನೀವು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿದ್ರೆ ಅದ್ರದ್ದು ಈಗ ನಾನು ನಿಷೇಧ ಮಾಡೀನಿ, ಸಂಭವಿಸಲ್ಲ. ಇದು ಅವನದು ಪ್ರತಿಜ್ಞೆ ಬಟ್ಟಂದು. ಹಾಂ, ತಿಳಿತಲ್ಲ ನಿಮಗೆ? ಹಾಂ ಹಾಂ, ಹೇತು ಅದೇ ಸಾಮಾನ್ಯ ಜ್ಞಾನ ಅಂದರೆ ಹೇತುನೇ ನಿಮಿತ್ತ ಕಾರಣ. ಹಿಂದೆ ಅವ್ರ ಪದ್ಮಪಾದಾಚಾರ್ಯ ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹಿಂದೆ ಹೇಳಿರಿ. ಅದರದ್ದು ನಾ ಈಗ ಇವ ಏನು ಬಟ್ ನಿಷೇಧ ಮಾಡ್ತಾನೆ, ಸಂಭವಿಸೋದಿಲ್ಲ. ನೋಡಿ, ಅಧಿಷ್ಠಾನ ಸೇ ದುಷ್ಟನ್ನು ಬರ್ಕೋಬೇಕಲ್ಲಿ. ದುಷ್ಟ ಅಧಿಷ್ಠಾನ ಸೇ ಐತಲ್ಲ, ದೋಷ ಅಥವಾ ದುಷ್ಟ ನೇತ್ರ ಸಂಯೋಗ. ಹಾಂ, ಹಾಂ, ದೋಷ ಸಹಿತ ಕೂಡ್ಕೊಂಡೋದು ನೇತ್ರ ಹಿಂಗಂತ ದೋಷ ದುಷ್ಟ ನೇತ್ರ ಸಂಯೋಗ ಹೋವೆ ತೋ ಸರ್ಪಾಧಿಕ ಅಧ್ಯಾಸ ಹೋವೆ. ಇದು ಅನ್ವಯ ಬರೀರಿ. ಅಧಿಷ್ಠಾನದೊಡನೆ ದೋಷ ಸಹಿತ ನೇತ್ರ ಸಂಯೋಗ ಆಗಿದರೆ ಸರ್ಪಾದಿಗಳ ಅಧ್ಯಾಸ ಆಗುತ್ತದೆ, ಅದು ಅನ್ವಯ. ಇನ್ನು ನೇತ್ರ ಸಂಯೋಗ ನೈ ಹೋವೆ ತೋ ಸರ್ಪಾದಿಕ ಅಧ್ಯಾಸ ಹೋವೆ ನಹಿ, ಇದು ವ್ಯತಿರೇಕ ಅನ್ವಯ ವ್ಯತಿರೇಕ ಮೇಂದು ಏನು ಸಿದ್ಧ ಆಗ್ತದ ಅಂದ್ರೆ ಕಾರ್ಯಕಾರಣ ಭಾವ ಸಿದ್ಧ ಆಯಿತು. ಅಂದರೆ ನೇತ್ರ ಸಂಯೋಗ ಕಾರಣ, ಅಧ್ಯಾಸ ಕಾರ್ಯ. ದೋಷ ಸಹಿತ ನೇತ್ರ ಸಂಯೋಗ ಕಾರಣ, ದೋಷ ಸಹಿತ ನೇತ್ರ ಸಂಯೋಗ ಇದು ಅಧಿಷ್ಠಾನದೊಡನೆ ದೋಷ ಸಹಿತ ನೇತ್ರ ಸಂಯೋಗ ಇದು ಕಾರಣ. ಸರ್ಪ ರಜತ ಅಧ್ಯಾಸ ಇದು ಕಾರ್ಯ. ಹಾಂ,
ನೀವು ಅನ್ವಯ ವ್ಯತಿರೇಕ ಗುರ್ತದಿಲ್ಲ, ಅನ್ವಯ ವ್ಯತಿರೇಕ ವಿಚಾರ ಚಂದ್ರೋದೆಂದು ನಿನ್ನೆ ಮತ್ತು ಹೆಂಗೆಲ್ಲ ಅನ್ವಯ ವ್ಯತಿರೇಕ ಹೋಗ್ಯದಿಲ್ಲ. ಭಾವ ವ್ಯಾವರ್ತಿಕೋ ಅಭಾವ ವ್ಯಾವರ್ತಿಕೋ ಏನೇನದಲ್ಲ, ಏನದ ಭಾವ ಅನಿಸೂತ ಏನ್ ಅನ್ಬೇಕು, ಅದಕ್ಕೆ ಭಾವ ಅನಿಸೂತಕ್ಕೆ ಏನ್ ಅಂತಾರೆ, ಅನ್ವಯ ಅನ್ಬೇಕು. ಅಭಾವ ವ್ಯಾವರ್ತಿಕ ಏನ್ ಅನ್ಬೇಕು, ವ್ಯತಿರೇಕ ಅನ್ಬೇಕು. ಇಂಥವೆಲ್ಲ ಒಟ್ಟು ನಿಧಿಗಣ ಹೇಳಿದ್ರೆ ಕೇಳಬೇಕು. ಅಂದರೆ ಒಂದು ಚಂದ್ರೋದಯ ಏನು ಹೇಳಿ ಪ್ರತಿ ಏನಂದರೆ ಕಾರ್ಯಕಾರಣ ತಿಳಿತಲ್ಲ, ಏನು ಕಾರ್ಯಕಾರಣ ತಿಳಿತಿಲ್ಲ. ದುಷ್ಟ ನೇತ್ರದ ಸಂಯೋಗ, ಆ ಅಧಿಷ್ಠಾನದೊಡನೆ ದುಷ್ಟ ನೇತ್ರ ಸಂಯೋಗ ಇದು ಕಾರಣ, ಅಧ್ಯಾಸ ಕಾರ್ಯ. ಈ ಅನ್ವಯ ವ್ಯತಿರೇಕ ಮೇಲಿಂದು ಏನು ಸಿದ್ಧ ಆಗ್ತದಂದ್ರೆ ಕಾರ್ಯಕಾರಣ ಸಿದ್ಧ ಆಗ್ತದೆ. ಅನ್ವಯ ವ್ಯತಿರೇಕ ಮೇಲಿಂದ ಏನು ಸಿದ್ಧ ಆಗ್ತಂದ್ರೆ ಕಾರ್ಯಕಾರಣ ಸಿದ್ಧ ಆಗ್ತದೆ. ಈ ಅನ್ವಯ ವ್ಯತಿರೇಕದ ಆ ಅನ್ವಯ ವ್ಯತಿರೇಕದ ಲಕ್ಷಣಗಳು ಬೇರೆ. ಏಕೆ ಹೋನೆ ತೆ ಅಪರ ಕಾ ಹೋನಾ ಸೋ ಅನ್ವಯಿಕೈ, ಏಕೆ ನೈ ಹೋನೆ ತೆ ಅಪರ ಕಾ ನೈ ಹೋನಾ ಸೋ ವ್ಯತಿರೇಕೈ. ಇದು ಈ ಕಾರ್ಯಕಾರಣ ಭಾವದು ಅನ್ವಯ ವ್ಯತಿರೇಕ ಲಕ್ಷಣ. ಅಲ್ಲಿ ಹೇಳೋದು ಭಾವ ಅನುಸೂತ್ ಅನ್ವಯ, ಅಭಾವ ವ್ಯಾವೃತ್ತಿ ವ್ಯತಿರೇಕ. ಈ ಲಕ್ಷಣ ನಿಮ್ಗೆ ಎಲ್ಲಿ ಏಕ್ಷೆ ಅಟ್ಟೆಂಶಿ ಮುಂದೆ 257 ಇಲ್ಲ ಏಕ್ ಹಾಂ ಅಲ್ಲಿ 180 पेज बरी अन्वय व्यतिरिक्त. एक के होने से अपर का होना अन्वय, एक के नहीं होने से अपर का नहीं होना व्यतिरिक्त. 180 पेज बरी ಅಲ್ಲಿ ಲಕ್ಷಣ ಎರಡು ಬಂದವು. 80 180 ಏನು 180 ಪೇಜ್ ಹಾಕ್ರಿ ಅಂದರೆ ಅನ್ವಯ ವ್ಯತಿರೇಕದು ಲಕ್ಷಣಗಳು ಅಲ್ಲಿ ಬರ್ದಾರ. ಅಲ್ಲಿ ನೋಡಿ ಮತ್ತು ಅಲ್ಲಿ ನೋಟ್ ಬುಕ್ ತೆಗೆದು ಬರೀರಿ. ಅಂದರೆ ಈ ಅನ್ವಯ ವ್ಯತಿರೇಕ ಬೇರೆ, अभाव भाव चंद्रोदय. एक के होने से अपर का होना अन्वय, ईश्वर होने से जगत होवे अन्वय, ईश्वर नहीं होने से जगत नहीं होवे व्यतिरेक. कारण होवे कार्य होवे. ಹಾಂ ತಿಳಿ ಇಲ್ಲಿ ತನಕ ಏನು ಹೇಳ್ದಮ್ಮ ಅನ್ವಯ ವ್ಯತಿರೇಕದಿಂದ ಕಿ ಅಧಿಷ್ಠಾನದೊಡನೆ ದೋಷ ಸಹಿತ ನೇತ್ರ ಸಂಯೋಗ ಆಗಿದರೆ ಸರ್ಪಾದಿಗಳ ಅಧ್ಯಾಸ ಆಗುತ್ತದೆ. ನೇತ್ರ ಸಂಯೋಗ ಆಗದ ಇದ್ದಿದ್ದಾದರೆ ಸರ್ಪಾದಿಗಳ ಅಧ್ಯಾಸ ಆಗುವುದೇ ಇಲ್ಲ. इस रीति से इंद्रिय और अधिष्ठान के संयोग के अन्वय व्यतिरेकते, अन्वय व्यतिरेकದಿಂದ ನೋಡಿ ಈ ರೀತಿಯಿಂದ ಅದೇ ಮತ್ತೆ ಹೇಳ್ತಾನ, ಇಂದ್ರಿಯ ಮತ್ತು ಅಧಿಷ್ಠಾನದ ಸಂಯೋಗಕ್ಕೆ ಅನ್ವಯ ವ್ಯತಿರೇಕತೆ, ಅನ್ವಯ ವ್ಯತಿರೇಕದಿಂದ जो सामान्य ज्ञान को अध्यास की कारणता पूर्वक कही है. ನೀವು ಆದರೂ ಕೂಡ ಮೊದಲ ಹಗ್ಗಕ್ಕೆ ನೇತ್ರ ಸಂಯೋಗ ಹೇಳಿರಿ. ಹಗ್ಗದ ಸರ್ವಜ್ಞ ಪದ್ಮಪಾದಾಚಾರ್ಯ ಮೊದಲು ನೇತ್ರ ಸಂಯೋಗ ಹೇಳಲಾರ್ದೆ ಇದ್ಮಾಕಾರ ಆಗೋದೇ ಇಲ್ಲ. ಆ ಅಧಿಷ್ಠಾನ ಯಾನ ಹಗ್ಗ ಇದರ ಜೊತೆಗೆ ಆ ಇಂದ್ರಿಯದು ನೇತ್ರ ಸಂಯೋಗ ಆದ ಮೇಲೆ ದೋಷಗಳಿಂದ ಮೊದಲು ಸಾಮಾನ್ಯ ಜ್ಞಾನ ಇತ್ತು, ಇದು ಮಾಕಾರ ಸಾಮಾನ್ಯ ಜ್ಞಾನ ಇತ್ತು. ಪರಂತು ನೀವು ಆ ಅಧಿಷ್ಠಾನದೊಡನೆ ನೇತ್ರ ಸಂಯೋಗ ದೋಷ ಸಹಿತಿತ್ರ ಅಲ್ಲಿ ಕಾರಣ ಇದ್ದು ತಾಬಡ್ತವ ಸರ್ಪಿ ಅಧ್ಯಾಸ ಆಗ್ತದೆ. ಮತ್ತೊಂದು ಸಾಮಾನ್ಯ ಜ್ಞಾನಕ್ಕೂ ಅಧ್ಯಾಸಕ್ಕೆ ಕಾರಣತ ಹೆಚ್ಚಿಗೆ ಹೇಳಿದೆ ನೋಡಿ. ನಾ ಏನು ಹೇಳ್ದೆ, ಅಧಿಷ್ಠಾನದೊಡನೆ ದುಷ್ಟ ನೇತ್ರ ಸಂಯೋಗ ಆಗಿದರೆ ಸರ್ಪ ಅಧ್ಯಾಸ ಆಗುತ್ತದೆ. ನೇತ್ರ ಸಂಯೋಗ ಆಗದ ಇದ್ದಿದ್ರೆ ಸರ್ಪ ಅಧ್ಯಾಸ ಆಗುವುದಿಲ್ಲ. ನೀವು ಕೂಡ ಆ ಅಧಿಷ್ಠಾನದೊಡನೆ ನೇತ್ರ ಸಂಯೋಗ ಹೇಳಿ ಮತ್ತೊಂದು ಸಾಮಾನ್ಯ ಜ್ಞಾನ ಒಂದು ಹೆಚ್ಚಿಗೆ ಹೇಳಿದ್ರಿ ನೋಡಿ. ಸಾಮಾನ್ಯ ಜ್ಞಾನಕ್ಕೂ ಅಧ್ಯಾಸಕ್ಕೆ ಕಾರಣತ ಸಾಮಾನ್ಯ ಜ್ಞಾನ ಪದ್ಮಪಾದಾಚಾರ್ಯ ಹೇಳ್ಯಾರಿಲ್ಲ, ಅಧಿಷ್ಠಾನದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಮೊದಲು ಆಗ್ತಾ ಇತ್ತು.
ಆ ಸಾಮಾನ್ಯ ಜ್ಞಾನವೇ ಅಧ್ಯಾಸ ಕಾರಣ ಅಂತ ಹೇಳಿರಲ್ಲ. ಪೂರ್ವ ಕೈ, ಪೂರ್ವ ಅಂದರೆ ಹಿಂದೆ 234 ಪೇಜ್ದಾಗ ಹೇಳಿರಿ. ಪೂರ್ವ ಅಂದ್ರೆ ಮೊದಲು 234 34 ಫಸ್ಟ್ನೇ ಪೇಜ್ ಮೇಲೆ, ಫಸ್ಟ್ ಪೇಜ್ ಮೇಲೆ 15ನೇ. ಹಾಂ, ಕೈ ಅಂದರೆ ಹೇಳಿರಿಲ್ಲ. तिस अन्वय व्यतिरेक से भी इंद्रिय अधिष्ठान के संयोगों को ही अध्यास कारण सिद्ध होवे. ಈ ಅನ್ವಯ ವ್ಯತಿರೇಕದಿಂದಾದರೂ ಕೂಡ ಇಂದ್ರಿಯ ಅಧಿಷ್ಠಾನದ ಸಂಯೋಗಕ್ಕೇನೆ, ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಅಲ್ಲ ಅಂದಂಗೆ ಹೇಳ್ದಪ್ಪ. ಸಂಯೋಗಕ್ಕೂ ಈ ಒತ್ತಾಯ ಮಾಡೋದಂದ್ರೆ ಆ ಸಂಯೋಗಕ್ಕೇನೆ, ಸಾಮಾನ್ಯ ಜ್ಞಾನ ಅಲ್ಲ. ಸಂಯೋಗಕ್ಕೂ ಅಧ್ಯಾಸ की कारणता सिद्ध होवे. ಈ ಅನ್ವಯ ವ್ಯತಿರೇಕದಿಂದ ಏನು ಅಧಿಷ್ಠಾನ ಇಂದ್ರಿಯದ ಸಂಯೋಗಕ್ಕೇನೆ ಅಧ್ಯಾಸದ ಕಾರಣತಾ ಸಿದ್ಧ ಆಗುತ್ತದೆ. ಇಂದ್ರಿಯ ಸಂಯೋಗಜನ್ಯ, ಇಂದ್ರಿಯ ಸಂಯೋಗದಿಂದ ಉತ್ಪನ್ನವಾಗತಕ್ಕಂಥ ಸಾಮಾನ್ಯ ಜ್ಞಾನಕ್ಕೂ ಅಧ್ಯಾಸ की कारणता सिद्ध होवे नहीं. ಇಂದ್ರಿಯ ಸಂಯೋಗದಿಂದ ಉತ್ಪನ್ನವಾಗಲ್ಪಟ್ಟಂಥ ಸಾಮಾನ್ಯ ಜ್ಞಾನಕ್ಕೆ ಅದು ಅಧ್ಯಾಸಕ ಕಾರಣತಾ ಸಿದ್ಧ ಆಗುವುದೇ ಇಲ್ಲ. ಕಾಯ್ತು ಯಾಕೆ ಆಗೋದಿಲ್ಲ ಹೇಳ್ತಾನೆ. ಅನ್ವಯ ವ್ಯತಿರೇಕ ಕಾರಣತಾ ಕಾ ನಿಶ್ಚಯ ಹೋವೇ. ಅನ್ವಯ ವ್ಯತಿರೇಕದಿಂದ ಏನಾಗ್ತದಂದ್ರೆ ಕಾರಣತಾದ ನಿಶ್ಚಯ ಆಗುತ್ತದೆ. ಅನ್ವಯ ವ್ಯತಿರೇಕದಿಂದ ಕಾರಣತಾದು ಏಕೆ होने से अपर का होना अन्वय, ಏಕೆ नहीं होने से अपर का नहीं होना ಕಾರ್ಯ ಕಾರಣ. ಅಂದ್ರೆ ಈ ಅನ್ವಯ ವ್ಯತಿರೇಕದಿಂದ ಕಾರಣತಾದ ನಿಶ್ಚಯ ಆಗ್ತದೆ. ಈಶ್ವರ ಹೋವೆ ಕಾರಣ, ಜಗತ್ ಹೋವೆ ಕಾರ್ಯ. ಈಶ್ವರ नहीं ಹೋವೆ ಜಗತ್ नहीं. ಅಂದರೆ ಈಶ್ವರ ಜಗತ್ತಿಗೆ ಕಾರಣ, ಈಶ್ವರ ಜಗತ್ತಿಗೆ ಕಾರಣ. ಅಂದರೆ ಕಾರಣತಾದ ಈ ಅನ್ವಯ ವ್ಯತಿರೇಕದಿಂದ ಕಾರಣತಾದ ನಿಶ್ಚಯ ಆಗುತ್ತದೆ. ಹೋವೆ ಜहाँ ಸಾಕ್ಷಾಂತ ಕಾರಣತಾ ಸಂಭವೇ, ಎಲ್ಲಿ ಇಲ್ಲಿ ಮುಂದೆ ಸಂಭವೇ ಮುಂದೆ ಏನಾಯ್ತು ನೋಡ್ರಿ, ಏನದ ಮೊದಲು ಜಾ ಬರೋದು. ಈ ಜಹಾಕ ತಾ ಮೊದಲು ಜಹಾ ತಾ, ಎಲ್ಲಿ ಸಾಕ್ಷಾಂತ ಕಾರಣತಾ ಸಂಭವಿಸುವುದು ಸಂಭವೇ ತಹ. ಆ ಜಹಕ ತಾ ಮಾಡ್ರಿ. ಈ ಸಾಕ್ಷಾಂತಕ್ಕಿಂತ ಮೊದಲು ಒಂದು ಜಹ ಬರ್ಕೊಂಡ್ರೆ ಜ ತ, ಎಲ್ಲಿ ಅಲ್ಲಿ, ಹಿಂಗೆ ಎಲ್ಲಿ ಸಾಕ್ಷಾಂತ ಕಾರಣತಾ ಸಂಭವಿಸುವುದವೋ ಅಲ್ಲಿ ಪರಂಪರಾ ಕಾರಣತಾ ಕಲ್ಪನಾ ಅಯೋಗ್ಯ. ಹಾಂ, ಸಾಮಾನ್ಯ ಜ್ಞಾನ ಕಾರಣ ತಿಳ್ತಿಲ್ಲ. ಅಂದ್ರೆ ಏನು, ಅನ್ವಯ ವ್ಯತಿರೇಕದಿಂದ ಸಾಮಾನ್ಯ ಜ್ಞಾನ ಸಂಯೋಗ ಎರಡೂ ಕಾರಣ ಇದ್ದಾವ ಅಂತ. ಹಿಂಗೆ ಸಾಮಾನ್ಯ ಅನ್ವಯ ವ್ಯತಿರೇಕದಿಂದ ಏನ್ರಿ ಸಾಮಾನ್ಯ ಜ್ಞಾನ ಒಂದು ನೀವು ಹೇಳಿರಿ, ನಾನು ಇಂದ್ರಿಯ ಸಂಯೋಗ ಅಂತ ಹೇಳೀನಿ. ಮತ್ತು ಸಾಮಾನ್ಯ ಜ್ಞಾನನೂ ಹೇಳಿದ್ರೆ ಸಂಭವಿಸ್ತೈತಲ್ಲ ಅಂತ ಹಿಂಗೆ ಅಂದಿದ್ರೆ, ಸಾಮಾನ್ಯ ಒಂದು ಜ್ಞಾನ ಅವ್ರು ಹೇಳಿದರು, ಇವ ಇಂದ್ರಿಯ ಸಂಯೋಗ ಅಂತ ಹೇಳ್ದ, ಹೌದಿಲ್ಲ? ಅಂದರೆ ಈ ಅನ್ವಯ ವ್ಯತಿರೇಕದಿಂದ ಸಾಮಾನ್ಯ ಜ್ಞಾನ ಸಂಯೋಗ ಎರಡೂ ಕಾರಣ ಇದ್ದಾವೆ. ನಾವು ಸಾಮಾನ್ಯ ಜ್ಞಾನ ಹೇಳ್ತೇವೆ, ನೀವು ಸಂಯೋಗ ಹೇಳು. ಒಂದೇ ಅಧ್ಯಾಸ ರೂಪ ಕಾರ್ಯಕ್ಕೆ ಅನ್ವಯ ವ್ಯತಿರೇಕದಿಂದ, ನೀವು ಅನ್ವಯ ವ್ಯತಿರೇಕದಿಂದ ಕಾರಣ ಅಂದ್ರೆ ಇಂದ್ರಿಯ ಸಂಯೋಗ ಅಂತ ಹೇಳ್ತೀವಿ, ನಾವು ಅನ್ವಯ ವ್ಯತಿರೇಕದಿಂದ ಸಂಯೋಗದ ಕಾರಣ ಹೇಳ್ತೇವೆ. ಬರ್ತೈತೆ ಅಂದ್ರೆ ಅಧ್ಯಾಸ ಮಾಡ್ಬೇಕು, ಕಾರಣ ಸಾಕ ನಿಶ್ಚಯ ಅಂದ್ರೆ ಯಾಕೆ ಹೇಳಬೇಡದು? ಅಸಾಮಾನ್ಯ ಜ್ಞಾನಕ್ಕೇನೆ ಕಾರಣತಾದ ನಿಶ್ಚಯ ಯಾಕೆ ಮಾಡಬೇಡದು? ಹಿಂಗೆ ಅಧ್ಯಾಯ ಮಾಡಬೇಕು ಅಂತ ಇಲ್ಲ, ಅವರು ಹಿಂಗೆ ಇತ್ತಿಲ್ಲ. ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣತ ಅಂತ ಯಾಕೆ ಹೇಳಬೇಡದು? ಅದಕ್ಕೆ ಇವ ಭಟ್ ಉಪಾಯ ಅಂತಾನೆ, ಇದು ನಾ ಹೇಳೋದು ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ, ದುಷ್ಟ ಇಂದ್ರಿಯ ಸಂಯೋಗ, ಅವರು ದೋಷ ಇವ್ರ ದೋಷನೇ. ಬಟ್ ಅಧಿಷ್ಠಾನದೊಡನೆ ಈ ದುಷ್ಟ ಇಂದ್ರಿಯ ಸಂಯೋಗ ಕಾರಣ ಐತೇನೆ ಸಾಕ್ಷಾಂತ. ಇದನ್ನು ಹೇಳಿ ಮತ್ತೆ ನೀವು ಸಾಮಾನ್ಯ ಜ್ಞಾನ ಪರಂಪರಾ ಹೇಳಿದ್ರಿ, ಸಾಕ್ಷಾಂತ ಕಾರಣ ಐತೇನೆ, ಇದು ಸಾಕ್ಷಾಂತ ಕಾರಣ ಐತಲ್ಲ. ಇದು ಬಿಟ್ಟು ಮತ್ತೆ ಇನ್ನೊಂದು ಹೇಳಿದ್ರಲ್ಲ,
ಇಂದ್ರಿಯ ಸಂಯೋಗ ಹೇಳಿರಿನಿ, ಹೇಳಲಿಕ್ಕೆ ಬೇಕು. ಇಂದ್ರಿಯ ಸಂಯೋಗ ಆಗಲಾದೆ ಆಗಲ್ಲ. ಪರಂಪರಾತೆ ಕಾರಣತ ಅಂದ್ರೆ ಅದು ಸಾಮಾನ್ಯ ಜ್ಞಾನ. ಸಾಕ್ಷಾತ್ ಕಾರಣತ ಅಂದ್ರೆ ನಂದು, ನಿಮ್ದು ಅಯೋಗ್ಯ. ಅವರೇನು ಕಾರಣ, ಕಾರ್ಯ ಕಾರಣ, ಕಾರಣತ ಅದನ್ನ ನಿಶ್ಚಯ ಆಗ್ತದ ಅನ್ವಯ ವ್ಯತಿರಿಕದಿಂದ ಅಂತ ಹೇಳಿದಿಲ್ಲ. ಇದು ಅಧ್ಯಾಯ ಮಾಡಬೇಕು. ಕಾರಣ ನೀ ಏನು ಹೇಳಿದೆ, ಅನ್ವಯ ವ್ಯತಿರಿಕ್ತ ಕಾರಣತ ನಿಶ್ಚಯ ಆಗ್ತದೆ ಹೇಳಿದಿಲ್ಲ. ಮತ್ತು ಕಾರಣತ ಅಂದ್ರೆ ನಮ್ಮದು ಇಂದ್ರಿಯ ಸಂಯೋಗ ನಿಂದು ಕಾರಣ, ಸಾಮಾನ್ಯ ಜ್ಞಾನ ನಮ್ಮ ಕಾರಣ. ಯಾಕೆ ಸಾಮಾನ್ಯ ಜ್ಞಾನ ಹೇಳ್ಬಾರ್ದು ಕಾರಣತ? ಹಿಂಗೆ ಅಧ್ಯಾಯ ಅವರೇ ಅಂದಾರತೆ ತಿಳ್ಕೋಬೇಕು. ನೀ ಏನು ಹೇಳಿದೆ, ಅನ್ವಯ ವ್ಯತಿರೇಕದಿಂದ ಕಾರಣತ ಅದು ನಿಶ್ಚಯ ಆಗ್ತದೆ ತಿಳಿದಿಲ್ಲ. ಹಾಂ, ಮತ್ತು ನಾವು ಆ ಇಂದ್ರಿಯ ಸಂಯೋಗ ನೀ ಕಾರಣ ಹೇಳ್ತಿ, ಸಾಮಾನ್ಯ ಜ್ಞಾನ ನಾವು ಕಾರಣ ಹೇಳ್ತೇವೆ. ನೀ ಹೆಂಗೆ ಇಂದ್ರಿಯ ಸಂಯೋಗ ಹೇಳಿದಿ, ಹಂಗೆ ಸಾಮಾನ್ಯ ಜ್ಞಾನ ಯಾಕೆ ಹೇಳ್ಬಾರ್ದು ಕಾರಣತ ನಿಶ್ಚಯಕ್ಕೆ? ಅದಕ್ಕೆ ಅವ ಭಟ್ ಏನಂತಾನ, ಡೈರೆಕ್ಟ್ ಸಾಕ್ಷಾಂತ ಕಾರಣ ಸಂಭವಿಸ್ತಿರ್ಲಿಕ್ಕಾಗಿ ಮತ್ತೊಂದು ಸಾಮಾನ್ಯ ಜ್ಞಾನ ಪರಂಪರೆ ಯಾಕೆ ಹೇಳ್ತೀರಿ? ಸಾಮಾನ್ಯ ಜ್ಞಾನ ಪರಂಪರೆ ಆಗಲಿಲ್ಲ, ಇಂದ್ರಿಯ ಸಂಯೋಗ ದ್ವಾರ ಸಾಮಾನ್ಯ ಜ್ಞಾನ. ಮತ್ತೆ ಜ್ಞಾನದಾಗ ಈಗ ನಿಮ್ಗೆ ಹಾಂ, ಸಾಮಾನ್ಯ ಜ್ಞಾನಕ್ಕೂ ಅಧ್ಯಾಸ ಕಾರಣತ ಸಿದ್ದು ನಿಶ್ಚಯ ಹೋಗ್ಬೇಕು. ಸಾಕ್ಷಾಂತ ಕಾರಣತ ಸಂಭವೇ, ಎಲ್ಲಿ ಸಾಕ್ಷಾಂತ ಕಾರಣತ ಸಂಭವಿಸುತ್ತದೆ ಅಲ್ಲಿ ಪರಂಪರಾತೆ ಕಾರಣತಾಕ ಕಲ್ಪನಾ ಅಯೋಗ್ಯ. ಪರಂಪರಾದಿಂದ ಕಾರಣತ ಕಲ್ಪನಾ ಮಾಡೋದು ನಿಮ್ಮದು ಅಯೋಗ್ಯ ಇರುತ್ತದೆ. ಯಾತೆ ಇಂದ್ರಿಯ संयोगಕ್ಕೆ अन्वय व्यतिरेक से अध्यास में इंद्रिय अधिष्ठान के संयोगों को ही साक्षांत कारणता उचित है. ಅಲ್ಲಿ ನಿಮ್ಮದೇನದು ಉಚಿತ ಅದ ಬರೋಬರಿ. ಸಾಕ್ಷಾಂತ ಕಾರಣತ ಉಚಿತ ಅಂದರೆ ಯೋಗ್ಯ. ಉಚಿತ ಅಂದ್ರೆ ಯೋಗ್ಯ. ಅಂದರೆ ಕಾರಣತಾದ ನಾನತ್ವ ಒಪ್ಪಲಾರದೆ ಕಾರ್ಯದಲ್ಲಿ ನಾನತ್ವ ಒಪ್ಪದು ಲಾಘವದ. ನಮ್ಮದು ಲಾಘವ, ನಿಮ್ಮದು ಗೌರವ ಆಗ್ತದೆ. ಹಾಂ, ಕಾರಣತ ನಾನತ್ವ ಒಪ್ಪಿದ್ರೆ ಕಾರತ್ವ ನಾನತ್ವ ಒಪ್ಪದು ಲಾಘವ. ಎರಡು ಕಾರಣ ಒಪ್ಪಬೇಕಂದ. ಕಾರಣದಲ್ಲಿ ನಾನತ್ವ ಒಪ್ಪೋದಕ್ಕಿಂತಲೂ ಆ ಕಾರ್ಯದಲ್ಲಿ ನಾನತ್ವ ಒಪ್ಪುದು ಲಾಘವದ. ಕಾರಣದಲ್ಲಿ ನಾನತ್ವ ಒಪ್ಪುದು ಗೌರವ. ನಿಮ್ದೊಂದು ನಮ್ದೊಂದು ಎರಡು ಕಾರಣ ಅದಿಲ್ಲ, ಎರಡು ಕಾರಣ ಒಪ್ಪೋದು ಗೌರವ ದೋಷ ಆಗ್ತದೆ. ಗೊತ್ತಿಲ್ಲ, ನಿಮ್ದೊಂದು ಕಾರಣ ನಮ್ದೊಂದು ಕಾರಣ, ಎರಡು ಕಾರಣ. ಅದು ಎರಡು ಕಾರಣ ಒಪ್ಪೋದು ಇದು ಗೌರವ ದೋಷ ಬರ್ತದೆ. ಅದಕ್ಕೆ ನಾ ಹೇಳುವುದೇ ಉಚಿತ ಅಂದರೆ ಯೋಗ್ಯ ಐತಿ. ತಿಳಿತಿಲ್ಲ ನಿಮ್ಗೆ? ಉಚಿತ है. अधिष्ठान के सामान्य ज्ञान द्वारा, अधिष्ठान के सामान्य ज्ञान द्वारा इंद्रिय संयोगों को कारणता कहना उचित नहीं. संयोगों को ही साक्षात कारणता उचित है. अधिष्ठान के सामान्य ज्ञान द्वारा और इंद्रिय संयोगों को कारणता कहना उचित नहीं. ಸಾಮಾನ್ಯ ಜ್ಞಾನ ದ್ವಾರ ಇಂದ್ರಿಯ ಸಂಯೋಗ ಕಾರಣತ ಹೇಳೋದು ಉಚಿತ ಇಲ್ಲ ಅಂದರೆ ಯೋಗ್ಯ ಇಲ್ಲ. ಇಂದ್ರಿಯ ಸಂಯೋಗವೇ ಕಾರಣತ ಹೇಳೋದು ಉಚಿತ. ಮತ್ತು ನೀವು ಸಾಮಾನ್ಯ ಜ್ಞಾನ ದ್ವಾರ ಮತ್ತು ಇಂದ್ರಿಯ ಸಂಯೋಗ ಹೇಳೋದು ಇದು ನಿಮ್ಗೆ ಯೋಗ್ಯ ಇಲ್ಲ. ಜೈಸೆ ಅಧಿಷ್ಠಾನಕ್ಕೆ ಸಾಮಾನ್ಯ, ನೀವು ನೋಡ್ರಿ ಈಗ ಇಲ್ಲಿ ತನಕ ಯಾನ್ ಖಂಡನ ಮಾಡ್ಲತ್ತೇನ ಪ್ರಭು? ಅದೇ ನೀವು ಜ್ಞಾನ ಅಧ್ಯಾಸಕ್ಕೆ ಕಾರಣ ಅದ್ರ ನಿಷೇಧ ಮಾಡ್ಲಕತ್ತೇನ, ಅದ್ರ ನಿಷೇಧ ಮಾಡ್ಲಕತ್ತೇನ. ಹಾಂ, ನೀವು ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿರಿ, ಅದ್ರದ್ದು ಅವ ನಿಷೇಧ ಮಾಡ್ಲಕತ್ತಾನ. ಅದ್ರ ಅನ್ವಯ ವ್ಯತಿರೇಕದಿಂದ ಕಾರಣತಾದ ನಿಶ್ಚಯ. ಅಧಿಷ್ಠಾನದೊಡನೆ ಇದು ಇಂದ್ರಿಯ ಸಂಯೋಗ ಕಾರಣ, ಸರ್ಪಾಧ್ಯಾಸ ಕಾರ್ಯ ಇದು. ಅವರೇನು ನೀ ಕಾರಣತಾದ ನಿಶ್ಚಯ ಆತಂದ್ಮೇಲೆ ನಮ್ಮ ಸಂಯೋಗನೂ ಸಾಮಾನ್ಯ ಜ್ಞಾನನೂ ಕಾರಣತ ಆಗ್ತದಲ್ಲ. ಅವ ಏನು ಹೇಳ್ದ, ಡೈರೆಕ್ಟ್ ಸಾಕ್ಷಾಂತ ಕಾರಣತ ಸಂಭವಿಸ್ತಿರ್ಲಿಕ್ಕಾಗಿ ಮತ್ತು ಪರಂಪರ ಸಾಮಾನ್ಯ ಜ್ಞಾನ ಯಾಕೆ ಹೇಳ್ತೀರಿ? ಮತ್ತು ನೀವು ಒಂದು ಕಾರಣ ನಾವೊಂದು ಕಾರಣ ಯಾರು ಹೇಳೋಣ, ಗೌರವ ದೋಷ ಬರ್ತೈತಿ. ತಿಳಿತಿಲ್ಲ?
ಇಲ್ಲಿ ತನಕ ತಿಳಿತೈತಿ ನಿಮ್ಗೆ. ಈಗ ನೋಡ್ರಿ, ಈಗ ಮುಂದೆ ಏನು ಸರ್ಪ ರಜತ ಅಧ್ಯಾಸ ಆಗ್ತದಲ್ಲ, ಸರ್ಪ ಅಧ್ಯಾಸ. ನೀವು ಏನು ಹೇಳ್ತೀರಿ? ಸರ್ಪ ಅಧ್ಯಾಸ ಆಗಬೇಕಾಗಿದ್ರೆ ಈ ಯಾವ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅದಲ್ಲ, ಇದ್ಮಾಕಾರ, ಆ ಇದ್ಮಾಕಾರ ವೃತ್ತಿ ಉಪಹಿತ ಚೇತನ ಆಶ್ರಿತ ಅವಿದ್ಯಾ ಕ್ಷೋಭ ಹೊಂದಿತ್ತು. ಕ್ಷೋಭ ಹೊಂದುತ್ತಿಲ್ಲ, ಅವಿದ್ಯಾ ಕ್ಷೋಭ ಅಂದ್ಮೇಲೆ ಮುಂದೆ ಅದಕ್ಕೆ ಸರ್ಪ ತಮಗುಣ ಸರ್ಪ ಹಿಂಗೆ ಹೇಳ್ತೀರಲ್ಲ, ಹೌದಿಲ್ಲ? ಹಂಗೆ ನಾನು ಹೇಳ್ತಾ ಈಗ ನೋಡ್ರಿ, ಮುಂದೆ ಓದ್ತು ನೋಡ್ರಿ. ಜೈಸೆ ಜೈಸೆ ಅಂದ್ರೆ ನೀವು ಹೆಂಗೆ ಹೇಳ್ತೀರಿ ನೋಡು, ಅವ್ರದ್ದು ಹೇಳ್ತಾನೆ ಮೊದಲು. अधिष्ठानके सामान्य ज्ञान से अविद्या में क्षोभ मान्या है. अविद्याದಲ್ಲಿ क्षोभ ಒಪ್ಪಿರಿ. तैसे अधिष्ठान के दुष्ट इंद्रिय के संयोग से ही क्षोभ मानना चाहिए. ಒಪ್ಪಬೇಕಾಗುತ್ತದೆ. ತಿಳಿತಿಲ್ಲ ನೀವು? ಯಾಕೆ ತಿಳಿತು? ನೀವು ಅಧಿಷ್ಠಾನದೊಡನೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗ್ತದೆ. ಆ ಇದ್ಮಾಕಾರ ಏನಾಗ್ಯದಲ್ಲ, ಇದ್ಮಾಕಾರ ಅದು ಪ್ರಮ. ಆ ಇದ್ಮಾಕಾರ ವೃತ್ತಿ ಏನಾಗ್ಯದ, ಇದ್ಮಾಕಾರ ವೃತ್ತಿ ಉಪ್ಪಿತ ಅದು ಉಪಾಧಿ. ಈಗ ಉಪ್ಪಿತ ಚೇತನ, ಅಲ್ಲಿ ಚೇತನ ಅದರ ಆಶ್ರಿತ ಇರುವ ಅವಿದ್ಯಾದಲ್ಲಿ ಕ್ಷೋಭ ಬಂದಿದ್ದು ತಮೋ ಗುಣಾಕಾರ ಸರ್ಪ ಐತೆ ಅಂತ ಹೇಳ್ತೀವಿ. ನಾನು ಆ ಅಧಿಷ್ಠಾನದ ಸಂಯೋಗ, ಅಧಿಷ್ಠಾನ ಇಂದ್ರಿಯ ಸಂಯೋಗದಿಂದಲೇ ಆ ಅವಿದ್ಯಾದಲ್ಲಿ ಕ್ಷೋಭ ಹೊಂದುತ್ತದಂತೂ ಒಪ್ಪಲಿಕ್ಕೆ ಯೋಗ್ಯದ. ಅಧಿಷ್ಠಾನ ದುಷ್ಟ ಇಂದ್ರಿಯ ಸಂಯೋಗದಿಂದ ಅಧಿಷ್ಠಾನದೊಡನೆ ದೋಷ ಸಹಿತ ಇಂದ್ರಿಯ ಸಂಯೋಗ ಆಯಿತು ಅಂದ್ರೆ ಅಲ್ಲಿ ಆ ಅವಿದ್ಯಾ ಕ್ಷೋಭ ಹೊಂದದ. ಕ್ಷೋಭ ಹೊಂದಿ ಸರ್ಪಾಕಾರ ಆತದ. ಹಿಂಗೆ ನಾನು ಹೇಳುತ್ತೇನೆ ಅಂದರೆ ಕವಿ ತಿಳಿತಾ, ಕ್ಷೋಭ ಮಾನ ಚಾಹಿಯೆ, ಒಪ್ಪಬೇಕಾಗುತ್ತದೆ. और अधिष्ठान के सामान्य ज्ञान को अध्यास में हेतु नहीं माने तो ಒಪ್ಪದ ಇದ್ದಿದ್ದಾದರೆ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಆ ಮಾನ ಚಾಯಿ ಅದಲ್ಲ, ಅಲ್ಲಿ ಸ್ವಲ್ಪ ಒಂದು ಕೌನ್ಸ್ ಮಾಡಿದಾರ. अधिष्ठान के सामान्य ज्ञान को अध्यास में हेतु नहीं माने तो, ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅಧ್ಯಾಸದಲ್ಲಿ ಹೇತು ಅಂದ್ರೆ ಕಾರಣ ಒಪ್ಪದ ಇದ್ದಿದ್ದಾದರೆ, ಅಧ್ಯಾಸ್ತೆ ಪೂರ್ವ ಇದ್ಮಾಕಾರ ಅಪರೋಕ್ಷ ಪ್ರಮಾ ಹೋನೇತೆ. ಅಧ್ಯಾಸಿನ ಆಗಿಲ್ಲ, ಅದಕ್ಕಿಂತ ಮೊದಲೇ ನಿಮ್ಮ ಇದ್ಮಾಕಾರ ಅಂದ್ರೆ ಅಪರೋಕ್ಷ ಪ್ರಮಾದದು, ಹೌದಿಲ್ಲ? ಅಪರೋಕ್ಷ ಪ್ರಮಾ ಹೋನೇತೆ. जो अज्ञान निवृत्ति की शंका और समाधान है सो भी निर्मूल है. सो भी ನಿರ್ಮೂಲ ಅಂದ್ರೆ ಹಿಂದೆ ಸರ್ವಜ್ಞಾತ ಮುನಿಗಳು ಹಿಂದಿನ 2ನೇ ಹೆಡಿಂಗ್ ಒಳಗೆ ಅಂದ್ರೆ ಅಪರೋಕ್ಷ ಪ್ರಮಾ, ಇದ್ಮಾಕಾರ ಅಪರೋಕ್ಷದು ಪ್ರಮಾದ, ಹೌದಿಲ್ಲ? ಅಪರೋಕ್ಷ ಪ್ರಮಾ ಆಗಿದ ನಂತರ ಸರ್ಪಜ್ಞಾನ ಅಧ್ಯಾಸ ಯಾಕೆ ಆಗ್ತದೆ? ಶಂಕ ಅಡಿತ್ತು, ಯಾರೋ ಶಂಕ. ಅದಕ್ಕೆ ಸರ್ವಜ್ಞಾತ ಮುನಿಗಳು ಸಮಾಧಾನ ಹೇಳಿದರು. ಇದು ಶಂಕಾ ಸಮಾಧಾನ ನಿಮ್ಮಿಬ್ಬರಿಗೂ ನಿರ್ಮೂಲ, ಅದ್ರಾಗ ಏನು ಅರ್ಥ ಇಲ್ಲ ಅಷ್ಟು. ಇವ ಹೇಳ್ಕತ್ತೇನೆ, ಅವ್ರು ಶಂಕಾ ಮಾಡಿದರು, ಸರ್ವಜ್ಞಾತ್ಮಗಳು ಅದಕ್ಕೆ ಸಮಾಧಾನ ಹೇಳಿದರು. ಆ ಶಂಕಾ ಸಮಾಧಾನ ಎರಡು ನಿರ್ಮೂಲ ಅದಾವ. ಹಾಂ, ಅಂದರೆ ಹಿಂದೆ ಯಾರೋ ಒಬ್ಬರು ಯಾವ ಪದ್ಮಪಾದಾಚಾರ್ಯರು ಅಧಿಷ್ಠಾನದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಇದು ಪ್ರಮ, ಆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗಿದ ನಂತರನೇ ಸರ್ಪದ ಜ್ಞಾನ ಅಧ್ಯಾಸ ಆಗುತ್ತದೆ ಅಂತ ಅವ್ರು ಹೇಳಿದರು. ಅದ್ರ ಮೇಲೆ ಯಾರೋ ಒಬ್ಬರು ಶಂಕ ಮಾಡಿದರು ಕಿ ಅಪರೋಕ್ಷ ಜ್ಞಾನ ಆಗಿದ ನಂತರ ನಿಯಮದಿಂದ ಅಜ್ಞಾನ ನಿವೃತ್ತಿ ಆಗ್ತೈತೀನಿ. ಅಜ್ಞಾನ ನಿವೃತ್ತಿ ಆಯ್ತು ಅಂದ್ರೆ ಮತ್ತೆ ಸರ್ಪ ಜ್ಞಾನ ಅಧ್ಯಾಸ ಯಾಕೆ ಆಗ್ತದೆ? ಹಿಂಗೊಬ್ಬರು ಶಂಕ ಮಾಡಿದರು. ಆ ಶಂಕೆಗೆ ಸರ್ವಜ್ಞಾತ ಮುನಿಗಳು ಸಮಾಧಾನ ಹೇಳಿದರು. ಆ ಶಂಕಾ ಸಮಾಧಾನ ಎರಡೂ ಯೋಗ್ಯಿಲ್ಲ. ಇವ ಹೇಳ್ಕತ್ತೇನೆ, ಅವ್ರ ಶಂಕಾನೂ ಸಮಾಧಾನ ಅಷ್ಟೊಂದು ಏನಂದ್ರೆ ಯೋಗ್ಯಿಲ್ಲ, ಶಿಥಿಲ, ನಿರ್ಮೂಲ. ಮತ್ತೆ ಈಗ ನೀವು ಇವ ಹೇಳ್ಕತ್ತೇನೆ, ಅವ್ರು ಶಂಕ ಮಾಡಿದ್ರು ಅದಕ್ಕೆ ಸರ್ವಜ್ಞಾತ್ಮಗಳು ಸಮಾಧಾನ ಹೇಳಿ, ಎರಡು ಶಂಕಾ ಸಮಾಧಾನ ಅಷ್ಟೊಂದು ಇದಿಲ್ಲ. ಇಲ್ಲಿ ತನಕ ತಿಳಿತಾ ಶೋಭಿ ನಿರ್ಮೂಲ ಬಿ ಇದನ್ನು ಅನುಕೂಲ ಲಾಘವನೇ ಅದ, ಅನುಕೂಲ लाघव है। इस रीति से अधिष्ठान के सामान्य ज्ञान की अध्यास में कारणता का निषेध
ಉಪಸಂಹಾರ ಮಾಡ್ತಾರೆ ಈಗ ನೋಡ್ರಿ. ಈ ರೀತಿಯಿಂದ इस रीति से अधिष्ठान के सामान्य ज्ञान की अध्यास में कारणता का निषेध कवि तार्किक चक्रवर्ती नरसिंह भट्ट उपाध्याय ने कहा ಹೇಳ್ದ ಮಾಡ್ದ. ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿದ್ರಲ್ಲ, ಅದರದು ನಿಷೇಧ ಮಾಡ್ದ. ಮೊದಲೇ ಹೇಳಿದ್ರೆ ನಿಷೇಧ ಅಂತ ಹೇಳ್ಯಾರ, ಈಗ ಸಂಪೂರ್ಣ ಮುಗೀತು. ಕೆಳಗೇನು ಈಚೆ ಕಡೆ ಪೇಜ್ ಮೇಲೆ ಅದು ನಿಷೇಧ ಆಯ್ತಲ್ಲ, ಮುಗೀತು. ಅಲ್ಲ ಅವಂದು ಇಟ್ಟು ಮುಗೀತು. ತಿಳಿತೀನಿ ನಿಮಗೂ. ಇಂದ್ರಿಯ ಸಂಯೋಗ, ದುಷ್ಟ ಇಂದ್ರಿಯ ಸಂಯೋಗವೇ ಈ ಅಧ್ಯಾಸ ಕಾರಣ, ಸರ್ಪ ಅಧ್ಯಾಸ ಕಾರ್ಯ. ಆ ಅಧಿಷ್ಠಾನದ ದುಷ್ಟ ಇಂದ್ರಿಯ ಸಂಯೋಗರೇ ಹೇಳಬೇಕು. ಮತ್ತು ಸಂಯೋಗ ನೇತ್ರಜನ್ಯ ಇಂದ್ರಿಯ ಸಂಯೋಗ ಮತ್ತು ಸಾಮಾನ್ಯ ಜ್ಞಾನ ಆಯಿತು, ಪರಂಪರ ಕಾರಣ. ಅದ್ರದ್ದು ಅವ ನಿಷೇಧ ಮಾಡೋದು, ಸಾಮಾನ್ಯ ಜ್ಞಾನ ಜರುರತ್ತಿಲ್ಲ. ಇದ್ರಾಗ ಡೈರೆಕ್ಟ್ ಇಂದ್ರಿಯ ಸಂಯೋಗ ದೋಷ ಸಹಿತ ಇಂದ್ರಿಯ ಸಂಯೋಗ ಬೇಕಾ, ದುಷ್ಟ ದುಷ್ಟ, ಅದಕ್ಕೆ ಅಲ್ಲಿ ದುಷ್ಟ ಬರ್ಕೋಬೇಕು. ಅಂತೂ ಅವನದು ಏನು ಅಭಿಪ್ರಾಯ ಹೇಳಿಬಿಟ್ಟ, ಮುಗಿತೀಗ ಇಲ್ಲಿಗೆ. ಈಗ ಅಲ್ಲಿ ಸ್ವಲ್ಪ ಯದ್ಯಪಿ ಬರ್ಕೋಬೇಕು, ಯಾಕಂದ್ರೆ ಮುಂದೆ ತಥಾಪಿ ಐತಿ ನೋಡ್ರಿ. ಕಯಾ ಹೇ ಅದಲ್ಲ, ಯದ್ಯಪಿ ಕಯಾ ಮುಂದೆ ಯದ್ಯಪಿ ಬರ್ಕೋರಿ. ಹಾಂ, ಶೋಭಿಗಿಂತ ಮೊದಲು ತಿಳಿದ್ರಿ. ಶೋಭಿ ಅದ್ವೈತವಾದಿ ಹೇ. ಹಿಮಾಯನ್ ಕವಿ ಚಕ್ರ ಅವರು ಸಾಂಪ್ರದಾಯಿಕ, ಯಾರು ಪದ್ಮಪಾದಾಚಾರ್ಯ ಸಾಂಪ್ರದಾಯಿಕರು. ಪರಂತು ಅವ್ರದ್ದು ನಿಷೇಧ ಮಾಡ್ಯಾನ, ಸಾಂಪ್ರದಾಯಿಕ ಮತ ನಿಷೇಧ ಮಾಡ್ಯಾನ. ಹೌದ್ರ? ಮತ್ತು ಇವ ಕವಿತಾ ಹಾಕಿಕೆ ಏನದನಲ್ಲ, ಇವನು ಅದ್ವೈತವಾದಿನೇ ಅನ್ನಲ್ಲ. ಯದ್ಯಪಿ ಕಾರಣ ಅಭಿಪ್ರಾಯನು ಇವನು ಅದ್ವೈತವಾದಿನೇ ಅನ್ನಲ್ಲ. ಯಾಕೆ ಅವ್ರು ನಿಷೇಧ ಮಾಡ್ತಾನೆ? ಅದ್ವೈತ ತಥಾಪಿ ಸಾಂಪ್ರದಾಯಿಕ ವಚನತೆ ತಾಕಿ ಉಕ್ತಿ ಅಂದ್ರೆ ಈಗೇನು ಹೇಳಲ್ಲ, ಉಕ್ತಿ ಮಾತು ಈಗ ಹೇಳ್ದಲ್ಲ, ಉಕ್ತಿ ವಿರುದ್ಧ ಹೇ, ವಿರುದ್ಧ ಸಾಂಪ್ರದಾಯಿಕ ಮತ ಏನದಲ್ಲ. ಪದ್ಮಪಾದಾಚಾರ್ಯ ಸರ್ವಜ್ಞಾತ್ ಮುನಿಗಳದು ಇವರು ಸಾಂಪ್ರದಾಯಿಕರು, ಇವರು ಅವರ ವಿರುದ್ಧ ಇವ ಹೇಳ್ಯಾನ ಅವನ ಮತ. ಸಾಂಪ್ರದಾಯಿಕ ವಚನತೆ, ಸಾಂಪ್ರದಾಯಿಕ ವಚನ ಏನು ಕಿ ಅಧಿಷ್ಠಾನದ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ, ವಿಶೇಷದ ಅಜ್ಞಾನ ನಿವೃತ್ತಿ ಕಾರಣ. ಇದು ಅಧ್ಯಾಸಕ್ಕೆ ಕಾರಣ. ಸಾಮಾನ್ಯ ಜ್ಞಾನ ವಿಶೇಷದ ಅಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಸಾಂಪ್ರದಾಯಿಕ. ಇವ ಅವ್ರ ವಚನಕ್ಕೆ ಇವ ವಿರುದ್ಧ ಹೋತಾನೆ. ಅದ್ವೈತವಾದಿ ಇದ್ದರೂ ಕೂಡ ಇವಂದು ಉಕ್ತಿ ಮಾತ. ಉಕ್ತ ಅಂದ್ರೆ ಮೇಲೆ ಹೇಳಲ್ಪಟ್ಟಂಥ, ಉಕ್ತಿ ಅಂದ್ರೆ ಒಂದು ವಚನ ಮಾತ ವಿರುದ್ಧ ತಿಳಿತಲ್ಲ. ಯಾತೆ ತಾಕಿ ಉಕ್ತಿ ಕಾ ಖಂಡನ್ ಇಸಿ ಪ್ರಸಂಗ ಮೇ ವಿಸ್ತಾರ ಸೇ ಕಹೆಂಗೆ. ಅವಂದು ಈಗ ಹೇಳೋದು ಅಭಿಪ್ರಾಯದ ಉಕ್ತಿದು ಖಂಡನ ನಾಶ ಅನುಕೂಲ ವ್ಯಾಪಾರವಾನ್ ಖಂಡನ್ ಪರಮತ ದೋಷ ನಿರಾಕರಣ ಖಂಡನ್ ಸ್ವಮತ ದೋಷ ಪರಿಹಾರ ಪೂರ್ವಕ. ಸ್ವಮತ ದೋಷ ಪರಿಹಾರ ಸ್ವಮತ ಅಂದರೆ ನಮ್ಮ ಮತದ ಮೇಲೆ ಏನು ದೋಷ ಕೊಟ್ಟ ನಮ್ಮ ಅದು ಮೊದಲು ಪರಿಹಾರ ಮಾಡಬೇಕು, ಅಲ್ಲಿಂದ ಅವನ ಮತದ ಖಂಡನ ಮಾಡಬೇಕು. ಹಾಂ, ಮೊದಲು ಅವ್ನು ದೋಷ ಕಳ್ಕೋಬೇಕಲ್ಲ. ದೋಷ ಸ್ವಮತ ದೋಷ ಪರಿಹಾರ ಪೂರ್ವಕ ಪರಮತ ಪದಾರ್ಥ ನಿರಾಕರಣ ಖಂಡನ್. ಇಶಿ ಪ್ರಸಂಗ ಮೇ ವಿಸ್ತಾರತೆ ಮುಂದೆ ಹೇಳ್ತೇವೆ. ಈಗ ಮುಂದೆ ಅಂದ್ರೆ ಬಾವಿ ಶೇಡಿಂಗ್ ಕೇಳೋರಿದ್ದೇವ, ಮುಂದಿನ ಬಾವಿ ಶೇಡಿಂಗ್ ಕೇಳೋರಿದ್ದೇವ ಏನೋ. ಇದ್ರ ಸಾದೃಶ್ಯ ಹೆಂಗೆ ಅದನ್ನು ಹೇಳ್ತೀನಿ ನಿಮ್ಗೆ. ಉಕ್ತಿ ಈಗ ಧರ್ಮರಾಜ್ ದುರೇಂದ್ರರು ವೇದಾಂತಿ ಇಲ್ಲ, ಇವ ಅದ್ವೈತವಾದಿನಿ ಅಂತಂದ್ರಲ್ಲ, ಆದರೆ ಇವ ಸಾಂಪ್ರದಾಯಿಕ ವಿರುದ್ಧ ಹೋಗ್ತಾನೆ. ಅದಕ್ಕೆ ಇವೊಂದು ಖಂಡನ ಮಾಡಲಿಕ್ಕೇ ಬೇಕು. ಹೆಂಗಂದ್ರೆ ಸಾದೃಶ್ಯ ಧರ್ಮರಾಜ್ ದುರೇಂದ್ರ ವೇದಾಂತಿಗಳು. ಧರ್ಮರಾಜ್ ದುರೇಂದ್ರನೇ ವೇದಾಂತ ಪರಿಭಾಷಾ ಗ್ರಂಥ ನಡೆಸ್ತಾರೆ ಆ ಕಡೆ. ಇವು ಪ್ರಭಾಕರದ ಯಾರು ನಡೆಸಲ್ಲ ಆ ಕಡೆ. ಹಾಂ, ವೇದಾಂತ ಪರಿಭಾಷಾ
ಆದರೂ ಧರ್ಮರಾಜ್ ದುರೇಂದ್ರ ವೇದಾಂತಿ ಇದ್ದರೂ ಕೂಡ ಆಚಾರ್ಯರು ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣನೇ ಹೇಳ್ಯಾರ. ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣ ಸಂಭವಿಸುತ್ತದೆ. ಪರಂತು ಇವ ವೇದಾಂತಿ ಇದ್ದರೂ ಮಹಾವಾಕ್ಯದಲ್ಲಿ ಶಕ್ತಿವೃತ್ತಿಯಿಂದಲೇ ಜ್ಞಾನ ಆಗ್ತಿರ್ಲಿಕ್ಕಾಗಿ ಮತ್ತು ಭಾಗತ್ಯಾಗ ಲಕ್ಷಣ ಯಾಕೆ ಒಪ್ತೀರಿ? ಹಿಂಗೆ ಒಪ್ಪಿನಂಗೆ ಐತಿ ಇದು. ಈ ರೀತಿ ಒಪ್ಪದಾಗ ಐತ್ರಿ ಇವ್ರು ಖಂಡನ ಮಾಡೋದು. ಇದ್ರ ಸಾದೃಶ್ಯ ಹೇಳ್ತೀನಿ ನಿಮ್ಗೆ. ಹೌದು ಇವಂದು ಇವ ಹೆಂಗ ಅದ್ವೈತವಾದಿ ಇದ್ರೂ ಕೂಡ ಸಾಂಪ್ರದಾಯಿಕ ವಚನಕ್ಕೆ ಒಂದು ಉಕ್ತಿ ವಿರುದ್ಧದ. ಇವನು ಅದ್ವೈತವಾದಿನೇ, ಪರಂತು ಇವಂದು ಉಕ್ತಿ ಅಂದ್ರೆ ಮಾತ ಏನು ಹೇಳ್ಯಾನಿದು ಅಭಿಪ್ರಾಯ ಸಾಂಪ್ರದಾಯ ವಚನಕ್ಕೆ ವಿರುದ್ಧದ. ಅದಕ್ಕೆ ಈಗ ಒಂದು ಖಂಡನ ಮಾಡ್ತೇವೆ. ಹಂಗೆ ಧರ್ಮರಾಜ್ ದುರೇಂದ್ರನು ಅದ್ವೈತವಾದಿನೇ. ಬಟ್ ಆಚಾರ್ಯ ಶಂಕರಾಚಾರ್ಯರು ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣ ಅಂತ ಹೇಳ್ಕೊಂಡು ಬಂದಾರ. ಜಗತ್ ಸಂಭವಿಸಲ್ಲ, ಅಜತ್ನು ಸಂಭವಿಸಲ್ಲ, କିନ୍ତୁ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣ ಸಂಭವಿಸ್ತದೆ. ಪರಂತು ಇವ ಮಹಾವಾಕ್ಯದಲ್ಲಿ ಶಕ್ತಿವೃತ್ತಿಯಿಂದಲೇ ಜ್ಞಾನ ಆಗ್ತಿರ್ಲಿಕ್ಕಾಗಿ ಮತ್ತು ಲಕ್ಷಣ ಯಾಕೆ ಮಾಡ್ತೀರಿ ಹೇಳೇನ ಅಂದಂಗಲ್ಲ. ಹೇಳೇನ ಶಬ್ದ ಪ್ರಮಾಣದಾಗ ಅದ. ಇನ್ನೊಂದು ನಾಲ್ಕಾದ ಹೇಡಿಗೆ ನಡೆಸಿದ್ರೆ ಅದು ಬರ್ತಿದ್ದು ಧರ್ಮರಾಜ ದುರೇಂದ್ರ ಮತ ಬರ್ತದೆ ಶಬ್ದ ಪ್ರಮಾಣದಾಗ. ಅಂದಮೇಲೆ ನೀ ಆಚಾರ್ಯಕ್ಕೆ ವಿರುದ್ಧ ಹೋಗ್ತೇನಿಲ್ಲ, ಆಚಾರ್ಯ ಶಂಕರಾಚಾರ್ಯ ವಿರುದ್ಧ ಹೋಗ್ತಿಲ್ಲ. ಅದಕ್ಕೆ ಇವೊಂದು ಖಂಡನ ಅವಶ್ಯ ಮಾಡಲಿಕ್ಕೇ ಬೇಕಂತ ನಿಚ್ಚಲ್ದಾಸರು ಇಸ್ಕಿ ಉಕ್ತಿ ನ್ಯೂನ ಹೇ, ಇಸ್ಕಿ ಉಕ್ತಿ ನ್ಯೂನ ಹೇ, ಇಸ್ಕ ಖಂಡನ ಮಾಡಲಿಕ್ಕೇ ಬೇಕು ಅಂತ ನಿಚ್ಚಲ್ದಾಸರು ಖಂಡನ ಮಾಡ್ಯಾರ. ಹಂಗಾಗಿ ಸಾದೃಶ್ಯ ಹೇಳ್ದ, ಸಾದೃಶ್ಯ ಸಾಂಪ್ರದಾಯಿಕ ಇವ ವಿರುದ್ಧ ಹೋಗ್ತಾನ. ಅದಕ್ಕೆ ಖಂಡನ ಮಾಡ್ತೇವೆ ಮುಂದೆ. 22 ಹೆಡಿಂಗ್ ಚಾಲು ಆಯ್ತು. ಹಾಂ 22 ಅಂದ್ರೆ ಅಲ್ಲಿಗೆ ಚಾಲೂನಿ ಅದು ಮುಂದೆ ಒಂದು ಚಾಲೂನಿ ಅದು ಆಯ್ತಾ. ಈಗ ನೋಡ್ರಿ, ಈಗ ಇಲ್ಲಿ ಸ್ವಲ್ಪ ಅದು ಮುಗೀತು ನೋಡ್ರಿ, ಅವನು ಹೆಡಿಂಗ್ ಮುಗೀತು, ಎಲ್ಲ ಮುಗೀತು. ಈಗ ಯಾತಿ ಅದಲ್ಲ, ಯಾತಿ ಅಂದ್ರೆ ಏನು? ಆದ್ದರಿಂದ ಅಂದ್ರೆ ಯಾವ್ದ್ರದಿಂದ ಪ್ರಭು? ಸ್ವಲ್ಪ ಎಂದು ನೀವು ಎಷ್ಟು ವಿಚಾರ ಮಾಡಿದರೂ ಸಮಸ್ಯೆ. ಸಾಂಪ್ರದಾಯಿಕ ಮತ ಈ ಮತವನ್ನು ಖಂಡನೆ ಮಾಡಿದಾರಲ್ರಿ ಅವ್ರು ಯಾರು? ಕವಿತಾರ್ಥ ಚಕ್ರವರ್ತಿ. ಅವ್ರೇನ್ ಹೇಳಾರಲ್ರಿ, ಆ ಮತವನ್ನು ಖಂಡನೆ ಮಾಡುವುದರ ಸಲುವಾಗಿ ಈಗ ಸಾಮಾನ್ಯ ನೀವು ಹೇಳೇ ಕವಿತಾರ್ಥ ಚಕ್ರವರ್ತಿ. ಆದ್ದರಿಂದ ಅಂದ್ರೇನು? ಇದು ಹಿಂದೆ ಅರ್ಧವಟ್ಟು ಸರ್ವಜ್ಞಾತ ಮುನಿದ ಮತ ಇಲ್ಲಿ ಅರ್ಧವಟ್ಟೆ ಉಳಿತು. ಎಲ್ಲಿ? ಅಧ್ಯಾಸಮೇ ಕಾರಣತಾವನೈತೆ ಇದಂತ ಅಂಶಕ ಅಜ್ಞಾನ ಅಧ್ಯಾಸಕ ಏತು ನೈ ಹೆಡಿಂಗ್ ಇದ್ದ ಮ್ಯಾಲ ಇದಂತ ಅಂಶದು ಅಜ್ಞಾನ ಅಧ್ಯಾಸಕ ಕಾರಣ ಅಲ್ಲ. ಮತ್ತೇನು ಅಲ್ಲಿ ಬರ್ಕೊಂಡ್ರಿಲ್ಲ, ಇದಮತ ಅಂಶಕ್ಕೆ ಜ್ಞಾನ ಅಧ್ಯಾಸಕ, ಇದಮತ ಅಂಶಕ್ಕೆ ಜ್ಞಾನ ಅಧ್ಯಾಸಕ ಹೇತು ಕಾರಣ ಹೈ. ಅದು ಇದು ಇನ್ನೂ ಅದು ಸರ್ವಜ್ಞಾತ ಮುನಿ ಮತ ಅದ ಹೇಳೋದು. ಅದಕ್ಕೆ ಯಾತೆ ಆದ್ದರಿಂದ. ಈಗ ಆತೆ ಹಿಂದಿನ ಸಂಬಂಧ ತೋರಿ, ಮಾತೆ ಸಂಬಂಧ. ಯಾತೆ ಅಂದ್ರೆ ಅಲ್ಲಿಗೆ 17 ಒಂದು ಪೂರ್ಣ ಬಿಟ್ಟೇ ಬಿಡೋದು. ಸಂಬಂಧ ಏನು ಮುಗಿತಲ್ರಿ? ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ಇರುತ್ತದೆ. ಆದ್ದರಿಂದ ಹಾಂ ಬರೇ ಜರುತ್ತಿಲ್ಲ. ಈ ಮಾಗಚೆ ಸಂಬಂಧ ते ಬರೀರಿ, ಹಿಂದಿನ ಸಂಬಂಧ. ಹಾಂ ಈಗ ಕಂಟಿನ್ಯೂ ಹೇಳ್ತಾರೆ. ಯಾತೆ अधिष्ठान का सामान्य ज्ञान अध्यास का हेतु होने ते ಇರೋಣದ್ರದಿಂದ. ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಬದಿರಿಲ್ಲ. ಆದ್ದರಿಂದ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ಇರೋಣದ್ರದಿಂದ ಇದಂತ ಅಂಶದ ಅಜ್ಞಾನದ ಅಧ್ಯಾಸದಲ್ಲಿ ಅಪೇಕ್ಷೆ ಇಲ್ಲ. ಇದಂತ ಅಂಶದು ಅಜ್ಞಾನದು ಜ್ಞಾನ ಅಧ್ಯಾಸದ ಅಪೇಕ್ಷೆ ಅದ, पण ಅಜ್ಞಾನದು ಅಧ್ಯಾಸದಲ್ಲಿ ಅಪೇಕ್ಷಾ ಇಲ್ಲ. ಇಸಿ ವಾಸ್ತೆ ಸಂಕ್ಷೇಪ ಶಾರೀರಿಕಮೇ ಅಂದರೆ ಸರ್ವಜ್ಞಾತ್ ಮುನಿ ಬರೆಯಲ್ಪಟ್ಟಂಥ ಗ್ರಂಥದ್ದು ಸಂಕ್ಷೇಪ ಶಾರೀರಿಕ.
संक्षेप शारीरिक में अधिष्ठान आधार का भेद क्या है अधिष्ठान ಮತ್ತು ಆಧಾರಕ ಭೇದ ಸರ್ವಜ್ಞಾತ ಮುನಿಗಳು ಸಂಕ್ಷೇಪ ಶಾರೀರಿಕ ಗ್ರಂಥದಲ್ಲಿ ಮಾಡ್ಯಾರ ಭೇದ ಇವರು ಸರ್ವಜ್ಞಾತ ಮುನಿಗಳು ಮಾಡ್ಯಾರ ಸಂಕ್ಷೇಪ ಶಾರೀರಿಕ ಗ್ರಂಥದಲ್ಲಿ ಇದೇ ಕಾರಣದಿಂದ ಅಧಿಷ್ಠಾನ ಮತ್ತು ಆಧಾರ ಎರಡದವಿಲ್ಲ ಈ ಅಧಿಷ್ಠಾನ ಆಧಾರಕ ಭೇದ ಸಂಕ್ಷೇಪ ಶಾರೀರಿಕ ಗ್ರಂಥದಲ್ಲಿ ಇವರು ಮಾಡ್ಯಾರ ಯಾರು ಸರ್ವಜ್ಞಾತ ಮುನಿಗಳು ಭೇದಕಯ अधिष्ठान यदकंतीरी नोड़ी लक्षण ಇದು अधिष्ठान सविलास अज्ञान का विषय अधिष्ठान कहिए ಇವು ಎಲ್ಲೆಲ್ಲೆಲ್ಲೆಲ್ಲೆ ಭಾಳ ಅದಾವ ಬಂದವು 8 ಏನು ಅವು ಹಿಂಗೆ ಕೌನ್ಸ್ ಮಾಡಿ ಪಾಠ ಮಾಡಬೇಕು ಮತ್ತು ನಿಮ್ಗೆ ಕಂಠೆ ಇರಬೇಕು अधिष्ठान ಲಕ್ಷಣ ತಮ್ಮ अधिष्ठान ಲಕ್ಷಣ ಏನು ಹೋಗ್ಯದೇನು ಚಂದ್ರೋದಯದಾಗ 6ನೇ ಕಲದಾಗ ನಾವು ಕೇಳಿದ್ದೇನು ಅವ ಯಾರೇ ಅಲ್ಲ ಅಜ್ಜಿಯವ್ರ ಕಾಲದಾಗ ಅವರು ಇವರು ಕೀರ್ತನಕಾರ ಯಾರವರು ಅವ್ರು ನಗ್ಸವ್ರಿ ಅದು ಅಲ್ಲಪ್ಪೇನು ಅಲ್ರಿ ನನ್ನ ಅಲ್ಲಿಲ್ಲ ಹಾಕ್ಕೊಳ್ಬೋದು ಭಾರಿ ನಿಮ್ಮ ಪ್ರವಚನ ಮೊದಲು ಮಾಡ್ರಿ ನನ್ನ ಪ್ರವಚನ ಹಿಂದೆ ಅಂದ್ರೆ ಅವನ ಅಜ್ಜವ್ರ ಪ್ರವಚನಕ್ಕಿಂತ ಭಾರಿ ಅಂದ್ರೆ ಏನು ನಗಸ್ತಿದ್ದ ಮಂದಿಗೆ ಅತ್ತ ಹಾಂ ಅಂದ್ರೆ ಅಜ್ಜವ್ರ ಬಳಿ ಹೆಚ್ಚು ಪ್ರವಚನ ಕೀರ್ತಿ ಅಂತ ಬಿಜಾಪುರ ಮಠದಾಗ ಅವ ಹೇಳ್ದಾಗ ಈಗ ನನಗೆ ಆಗಿಲ್ಲ ಅಂಥೇಳಿ ಬಿಜಾಪುರ ಮಠದಾಗ ಷಣ್ಮುಖಾರ್ಡ ಮಠದಾಗ ವಿದ್ಯಾನಂದರು ಪ್ರಭಾಕರ್ ಹೇಳ್ತೀರಂತ ಅವ ಅಲ್ಲಿ ಬಿಜಾಪುರ ಮಠ ಬಂದಿದಂತ ಬಂದು ಒಂದು 4 ದಿವಸ ನಿಂತು ಮತ್ತೆ ಅಲ್ಲಿ ಹುಬ್ಳಿ ಹೋಗಿದಂತ ಮತ್ತು ಆ ವಿಜಯಪುರ ಷಣ್ಮುಖಾರ್ಡ ಮಠದಾಗ ಆ ಸೋಲಾಪುರ ಹೊನ್ನಪ್ಪ ಮಹಾರಾಜರು ಯಾರು ನಡೆಸ್ಯಾರು ಅದು ಅನುಪಲಬ್ಧಿ ಪ್ರಮಾಣ ರೀ ಅಂದ ಅದು 6ನೇ ಹೆಡ್ಡಿಂಗ್ದಾಗ ಏನು ಹೇಳಿದ್ರು ಅದು ಹೋಗಿತ್ರಿ ಅಂದತ್ತ ಅದು ನಾವು ಹೋಗಾಳಿಗೆ ಹೋಗಿತ್ರಿ ಅಂದಿರ್ತ ಮತ್ತು ಅದು ಮುಂದೆ 7ನೇ ಹೆಡ್ಡಿಂಗ್ದಾಗ ಏನು ನಡೀತು ಅದೇನೋ ಬಂದಿತ್ತಿಲ್ರಿ ಅಂದತ್ತ ಅವ್ರು ಸತ ನಗಲ್ಕತ್ರತ್ತ ಅಜ್ಜವ್ರು ಯಾನ್ ಚಲಾಕಿದ್ದೇವನಿ ಆರನೇ ಎಂಡಿಂಗ್ ನಾವು ಗೊತ್ತ ಮುಗ್ದಿತ್ರಿ ಅಂತತ್ತ ಮತ್ತು ಮುಂದೆ 7ನೇ ಎಂಡಿಂಗ್ದಾಗ ಏನು ಹೇಳ್ಕತ್ತಿರು ಅದೇನೋ ಬಂದಿತ್ತಿಲ್ರಿ ಅಲ್ಲ ಅಲ್ಲ ನಿಂದು ಬರೋವರಿ ಐತೀನಿ ನಿಂದು ಬರೋವರಿ ನೀವು ಅವ ಎಷ್ಟು ಚಲ ಎಷ್ಟು ಮಾತು ಅದು ಯಾನ್ ಕೇಳಿ ಬೇಡ್ದು ಅಲ್ಲ ಮಾತು ಎಷ್ಟು ಅದೇ ಅವ್ರಿಗೆ ಅಂತ ತಾಬ್ತೋ ಅದು ಉತ್ತರ ಬರ್ಬೇಕಲ್ಲ ಹಾಂ ಬರ್ರಿ ನೋಡ್ರಿ ಅಜಯವ್ರು ನಗಲ್ಕತ್ತಿರತ್ತವ ಭಾಳ ಹುಷಾರಿ ಹ್ಯಾಂಗೆ ಚಲಕಿದ್ದೀವ ಅಂದ್ರೆ ಅದು ಹೋಯ್ತು ಇದು ಬಂದಿಲ್ಲ ಅಂದ್ರೆ ಅಂತೇಳಿ ನೋಡಿ अधिष्ठान लक्षण सविलास अज्ञान का विषय अधिष्ठान कहिए है अधिष्ठान लक्षण पाठ ಮಾಡಬೇಕು विचार चंद्रोदय जो आप निर्विकार रूप से स्थित होवे और अविद्याकृत कल्पित का आश्रय होवे सो अधिष्ठान कहिए है सत्ता स्फूर्ति पदार्थी अधिष्ठान ಇನ್ನು 4 ಅದಾವ अधिष्ठान ಲಕ್ಷಣ ಅಂತ ಇದೀಗ ಈ ಲಕ್ಷಣ ನೀವು ನೆನಪಿಟ್ಕೊಳ್ಳಿ ಸವಿಲಾಸ ಅಜ್ಞಾನ ಕಾ ವಿಷಯ ಅಧಿಷ್ಠಾನ ಕೈ ಅದರದ್ದೇ ಬಿಡಿಸಿ ತೆಳಗೆ ಹೇಳ್ತಾರೆ ಸವಿಲಾಸ ಅಂದ್ರೆ ಏನು ಕಾರ್ಯಕ್ಕೂ ವಿಲಾಸ ಕೈಯೇ ವಿಲಾಸ ಅಂದ್ರೆ ಕಾರ್ಯ ವಿಲಾಸ ಈ ಶಬ್ದ ಕರ್ತ್ಯಾನು ಕಾರ್ಯ ಕಾರ್ಯಕ್ಕೇನೆ ವಿಲಾಸ ಅನ್ರಿ ಸರ್ಪಾದಿಕಿವು ಕಾರ್ಯ ಸರ್ಪಾದಿಕಿವು ಕಾರ್ಯ सर्पाधिक विलास सहित अंदर कार्य सहित अज्ञान का कार्य सहित अज्ञान का कार्य सहित अज्ञान का विषय रज्जु कार्य सहित अज्ञान विषय ಯಾವುದಂದ್ರೆ ಹಗ್ಗ ಅಂದ್ರೆ ಹಗ್ಗ ಮುಚ್ಚಿ ಐತಿ ನೋಡ್ರಿ ಆ ಅಜ್ಞಾನ ಕಾರ್ಯ ಸರ್ಪ ಆ ಸರ್ಪದ ಅಜ್ಞಾನ ಅಂದ್ರೆ ಹಗ್ಗದ ಅಜ್ಞಾನ ಅದು ಏನು ಮಾಡೋದ ಹಗ್ಗಕ್ಕೆ ಮುಚ್ಚಿಬಿಟ್ಟೈತಿ ಅಂದ್ರೆ ವಿಷಯ ರಜ್ಜು अधिक विशेष रूप होने ते ಹಗ್ಗ ಮೊದಲಾದ ಶುಕ್ತಿ ಹಗ್ಗ ಶುಕ್ತಿ ಮೊದಲಾದವುಗಳು ಇವು ವಿಶೇಷ ರೂಪ ಇರೋಣದರದಿಂದ ಹಗ್ಗ ಶುಕ್ತಿ ವಿಶೇಷ ರೂಪ ಇರೋಣದಿಂದ ಅಂದರೆ ಗುಂಜ ಕುಂಜ ಮೊದಲಾದವು ವಿಶೇಷ ರೂಪ ಇರೋಣದಿಂದ ಸರ್ಪಾದಿಕನಕ ಅಧಿಷ್ಠಾನ ರಜ್ಜು ಆದಿಕ್ ವಿಶೇಷ ರೂಪ ಹೈ
ಸರ್ಪಾದಿಗಳಿಗೆ ಅಧಿಷ್ಠಾನ ಹಗ್ಗ ಮೊದಲಾದವುಗಳ ವಿಶೇಷ ರೂಪಿರುತ್ತದೆ. ಹಗ್ಗ ಮೊದಲಾದವುಗಳ ಅಧಿಷ್ಠಾನ ರಜ್ಜು ಮೊದಲಾದವುಗಳು ಇವು ವಿಶೇಷ ರೂಪ ಇರುತ್ತವೆ. ಈಗ ಅಧಿಷ್ಠಾನ ಗುರ್ತೈತಲ್ಲ, ಯಾನ್ ಹೇಳೋರದಾರ ಅಧಿಷ್ಠಾನಕ್ಕೆ ಆಧಾರಕ್ಕೆ ಯಾನ್ ಭೇದದ ಬರ್ಕೊಂಡು ಬಂದಿದ್ದಲ್ಲ. ಅಧಿಷ್ಠಾನ ಆಧಾರಕ್ಕೆ ಭೇದ ಸರ್ವಜ್ಞಾತ್ಮಗಳು ಏನು ಹೇಳ್ಯಾರಲ್ಲ, ಅದಕ್ಕೆ ಮೊದಲು ನಿಮ್ಗೆ ಅಧಿಷ್ಠಾನದ ಲಕ್ಷಣ ಹೇಳಿದರು. ಈಗ ಆಧಾರದ ಲಕ್ಷಣ ಹೇಳ್ತಾರೆ. अध्यस्त से अभिन्न हो के ज्या का स्फुरण होवे सो आधार कहिए है. ಎದಕ್ಕಂದ್ರು ಆಧಾರ ಇವರು ಆಧಾರ ಎದಕ್ಕಂದ್ರು ಸಾಮಾನ್ಯ ಜ್ಞಾನ ಹೋಗ್ಯದ ಇಲ್ಲ 11ನೇ ಕಾಲ ಹೋಗ್ಯದ. ಸಾಮಾನ್ಯ ಜ್ಞಾನ ಹೋಗ್ಯದಿಲ್ಲ. ತಾಯಿಗೂ ಆಧಾರ भी कहिए है कळद. सामान्य ज्ञान अंदर जो अधिक काल अधिक देश में होवे ಅಲ್ಲ, ಅಧಿಕ ಕಾಲ ಅಧಿಕ ದೇಶದಲ್ಲಿ ಯಾವುದು ಇರುವುದು ಅದಕ್ಕೆ ಸಾಮಾನ್ಯ ಅನ್ರಿ, ಹೌದಿಲ್ಲ? ಅದಕ್ಕೇನೆ ಆ ಸಾಮಾನ್ಯ ಜ್ಞಾನಕ್ಕೇನೆ ಆಧಾರ ಬಿ ಕೈಯೇ. ಚಂದ್ರೋದಯದಾಗ ತೆಳಪಟ್ರ ತಾಯಿಗೂ ಆಧಾರ ಬಿ ಕೈಯೇ ನೋಡು, ತಾಯಿಗೂ ಅಲ್ಲೇ ಅದಕ್ಕೆ ನಿನ್ಗೆ ಗೊತ್ತಿಲ್ಲ ಆಧಾರ ಎದಕ್ಕಂದ್ರೆ. ಯಾಕಂದ್ರೆ ಅವರು ಯಾಕಂದ್ರೆ ಅಂದ್ರೆ ಏನು ಹೇಳ್ಬೇಕಿನ್ನು ಅವ್ರು ಅಂದರ ಅಂತ ಹಂಗಿಲ್ಲ. ಆ ಸಾಮಾನ್ಯ ಜ್ಞಾನಕ್ಕರ ಅಧಿಕ ಕಾಲ ಅಧಿಕ ದೇಶ ಸೋ ಸಾಮಾನ್ಯ ಕೈ ತಾ ಸಾಮಾನ್ಯ ಕುಯಿ ಆಧಾರ ಬಿ ಕೈಯೇ ಅಂತ ತೆಳಗೆ ಬರ್ತಾರೆ ನೋಡ್ರಿ. ಆ ಆಧಾರ ಯಾಕಂದಾರ ಅಂದ್ರೆ ಇದು ನೋಡ್ರಿ, ಅಧ್ಯಸ್ಥ ಸೇ ಅಭಿನ್ನ ಹೋಯ್ಕೆ ಜಾಕ ಸ್ಫುರಣ ಹೋವೆ ಸೊ ಆಧಾರ ಕೈಯೇ. ಇದು ಅಲ್ಲಿ ಹೇಳಬೇಕು. ಅಧ್ಯಸ್ಥದೊಡನೆ ಅಭಿನ್ನವಾಗಿ ತೋರುತ್ತದೆ ಇದಂ, ಇದು ಬೆಳ್ಳಿ. ಇದಂ ರಜತಂ, ರಜತ ಅಧ್ಯಸ್ಥದ. ಆ ರಜತ ಅಧ್ಯಸ್ಥದೊಡನೆ ಅಭಿನ್ನವಾಗಿನೇ ತೋರ್ಲಕತ್ತೆ. ಈಗ ಇದಂ ಪ್ರಮ ಅವನಿಗೆ ಸದ್ಯ ಅಧ್ಯಾಸನೆ ಆಗ್ಯದ ಬೆಳ್ಳಿದು. ಆ ಬೆಳ್ಳಿ ಅಧ್ಯಸ್ಥ, ಆ ಬೆಳ್ಳಿದೊಡನೆ ಇದಮ ಕೂಡ್ಕೊಂಡೇ ತೋರ್ಲಕತ್ತದ. ಈಗ ಅಧ್ಯಾಸ ಆಗೋ ಕಾಲದಾಗ ಆ ಇದಮ ಬೆಳ್ಳಿದ್ದೇ ಈಗ ನಮ್ಗೆ ಅನ್ಸಲ್ಕತ್ತೆ. ಅದು ಇದು ಬೆಳ್ಳಿ ಅಂತನಿಲ್ಲ. ಅಧ್ಯಾಸ ನಮ್ಗೆ ಇದು ಬೆಳ್ಳಿ ಆಗ್ಯದಿಲ್ಲ. ಈ ಅಧ್ಯಾಸ ಆಗೋ ಕಾಲದಲ್ಲಿ ಇದಮ ಇದು ಬೆಳ್ಳಿದ್ದೇ ಅನಿಸ್ತದ. ವಿಚಾರ ಮಾಡಿ ನೋಡಿದರೆ ಭ್ರಾಂತಿ ನಿವೃತ್ತಿ ಯಾವಾಗಾಯಿತು ಆವಾಗ ಇದಮ್ ಇದು ರಜತದ ಅಲ್ಲ, ಭ್ರಾಂತಿ ನಿವೃತ್ತಿ ಆದ್ಮೇಲೆ. ಅದಕ್ಕೆ ನಾವು ಆ ಇದಮಕ್ಕೆ ಆಧಾರ ಯಾಕಂದೇವು, ಅಧ್ಯಸ್ಥದೊಡನೆ ಅಭಿನ್ನವಾಗಿನೇ ತೋರ್ಲಕತ್ತದ. ಅದಕ್ಕೆ ಇದಮಕ್ಕೆ ಸಾಮಾನ್ಯ ಜ್ಞಾನನೂ ಅಂದೆವು. ತಿಳಿತೇನಿಲ್ಲಿನ ತಿಳಿತಿಲ್ರಿ. ಇಂಥ ನೆನಪಿಟ್ಕೋರಿ. ಆಧಾರ ಯಾಕಂದ್ರು ನೋಡ್ರಿ, ಆಧಾರ ಲಕ್ಷಣ ಮಾಡಿದ್ರೆ ನೋಡ್ರಿ. ಈಗ ಆಧಾರ ಕೈಯೇ ಹೈ. ಅದಕ್ಕೆ ಅವರು ಈ ಸರ್ವಜ್ಞಾತ ಮುನಿಗಳು ಆಧಾರ ಆರೋಪ್ಯ ಯೋ ಏಕಸ್ಮಿನ್ ಜ್ಞಾನ ಭಾಸಮಾನತ್ವಂ ಅಧ್ಯಾಸ ಮಾತ್ರ ವ್ಯಾಪಕತ್ವಂ. ಆಧಾರ ಆರೋಪ್ಯ ಏಕಸ್ಮಿನ್ ಜ್ಞಾನಯೋ ಭಾಸಮಾನ ತೋರುವಿಕೆ ಇದುವೇ ಅಧ್ಯಾಸಕ್ಕೆ ಎಲ್ಲ ಕಡೆ ವ್ಯಾಪಕ. ಅಧಿಷ್ಠಾನ ಆರೋಪ್ಯ ಏಕಸ್ಮಿನ್ ಜ್ಞಾನ ಭಾಸಕಂ ಅಧ್ಯಾಸಂ ಇಲ್ಲ. ಅದು ಬರ್ಕೋರಿ ಶ್ಲೋಕ ಅಂದ್ರೆ ಅದು ಈಗ ಮುಂದಿನ ಹೇಳೋದು ಎಲ್ಲ ಕಡೆ ಇದು ಈ ಮುಂದೆ ಓದೋನ್ ತಿಳಿತಾರೆ ನಿಮ್ಗೆ. ಆಧಾರ ಮೇಲೆ ಬರ್ಕೋರಿ. ಆಧಾರ ಮೇಲೆ ಆಧಾರ ಆರೋಪ್ಯಯೋ ಏಕಸ್ಮಿನ್ ಜ್ಞಾನ ಭಾಸಮಾನತ್ವಂ. ಏಕಸ್ಮಿನ್ ಜ್ಞಾನ ಇಲ್ಲ ಆರೋಪ ಏನು ಬರೆದ್ರಿ? ಆಧಾರ ಆರೋಪ್ಯಯೋ ಏಕಸ್ಮಿನ್ ಜ್ಞಾನ ಭಾಸಮಾನತ್ವಂ ಅಧ್ಯಾಸ ಮಾತ್ರ ವ್ಯಾಪಕಂ.
ಸರ್ವತ್ರ ಎಲ್ಲ ಅಧ್ಯಾಸಕ್ಕೆ ಆಧಾರ ಆರೋಪವೇ ಕುಂಡಿರ್ತದ. ಎಲ್ಲ ಅಧ್ಯಾಸದಲ್ಲಿ ಆಧಾರ ಮತ್ತು ಆರೋಪ್ಯವೇ ಅಧ್ಯಾಸ. ಹಾಂ ಹಾಂ, ಆರೋಪ ಆಧಾರ ಆರೋಪ್ಯ ಇವೆರಡೂ ಕೂಡ್ಕೊಂಡು ಇದ್ದುದೇನೆ ಎಲ್ಲ ಅಧ್ಯಾಸದಾಗ ಗುರ್ತದ. ತಿಳಿತ ಇವು ಏಕಸ್ಮಿನ್ ಜ್ಞಾನ ಭಾಸಮಾನತ್ವ ಅಧ್ಯಾಸ ಮಾತ್ರ ವ್ಯಾಪಕತ್ವ ಏನು ನೋಡ್ಲಕತ್ತಿರಲ್ಲ ಅಲ್ಲಿ. ಹಾಂ ಆಯ್ತಿಲ್ಲ. ಹಾಂ ಆಧಾರ ಅಂದರೆ ಎಲ್ಲ ಕಡೆ ಕೊಂಡ್ಬಿಡ್ತಾವ ಈಗ ನೋಡಿ. ಅದಕ್ಕೆ ಅಯಂ ಸರ್ಪ ಇದಂ ರಸ್ತಂ ಇತ್ಯಾದಿ ಬ್ರಹ್ಮ ಪ್ರತೀತಿ ಮೇ ಅಧ್ಯಸ್ಥ ಸರ್ಪರಸ್ತಾದಿಕಂತೆ ಅಯಂ ಸರ್ಪ ಇದಂ ರಜತಂ ಇತ್ಯಾದಿಕ್ ಇತ್ಯಾದಿಕಂದ್ರೆ ನಾವು ಎಷ್ಟು ಹಾಂ ಸ್ಥಾಣು ಪುರುಷ ಯಾವತ್ತು ಬ್ರಹ್ಮ ಪ್ರತೀತಿ ಅಂದರೆ ಜ್ಞಾನದಲ್ಲಿ ಅಧ್ಯಸ್ಥ ಸರ್ಪರಸ್ತಾದಿಕಂತೆ ಅಧ್ಯಸ್ಥ ಅಂದ್ರೆ ಗುರ್ತದಿಲ್ಲ. ಸಮ ಆರೋಪಿತ ಅಧ್ಯಸ್ಥ ಆರೋಪಿತ ಅಧ್ಯಸ್ಥ ಇನ್ನೊಂದು ಲಕ್ಷಣ ಸಂಪ್ರಯೋಗ ಸಂಸ್ಕಾರಜನ್ಯ ದೋಷ ಸಂಪ್ರಯೋಗ ಸಂಸ್ಕಾರಜನ್ಯ ದೋಷ ಸಂಪ್ರಯೋಗ ಸಂಸ್ಕಾರಜನ್ಯ ಅಧ್ಯಸ್ಥ ಸಮಾರೋಪಿತ ಬರೆದ್ರಿ. ದೋಷ ಸಂಪ್ರಯೋಗ ಸಂಸ್ಕಾರಜನ್ಯ ಅಧ್ಯಸ್ಥ ಅಧ್ಯಾಸಕ ವಿಷಯ ಅಧ್ಯಸ್ಥ ಹೇಳೋದಕ್ಕೆ. ಅಧ್ಯಾಸಕ್ಕೆ ಯಾವ್ದು ವಿಷಯ ಇರ್ತದಂದು ಟೋಟಲ್ ಹೇಳೋದಂದ್ರೆ ಏನೋ ಲಕ್ಷಣ ಪಾಠ ಇರಲಿಲ್ಲ. ಅಧ್ಯಾಸಕ್ಕೆ ಯಾವ್ದು ವಿಷಯ ಆಗ್ಯದಲ್ಲ ಅಧ್ಯಾಸಕ ವಿಷಯ ಹಾವ ಅದಕ್ಕೆ ಅಧ್ಯಸ್ಥ ಅಂದ್ರೆ. ಹೆಂಗೆ ಆರೋಪಿತ ಆರೋಪ ಮಾಡಲ್ಪಟ್ಟ ಆರೋಪಿತ ಅಂದ್ರೆ ಏನು? ಆರೋಪಿತ ಆರೋಪಿತ ಬೇರೆ ಆರೋಪ ಆರೋಪಿ ಅನ್ಬಾರ್ದು. ಆರೋಪಿ ಅಂದ್ರೆ ಮತ್ತೆ ಬೇರೆ ಹೋಗ್ತದದು ಪಕ್ ಏ ಪ್ಯ ಆಯ್ತದು ಫರಕದ ಏನ್ರಿ? ಆರೋಪ ಆರೋಪ್ಯ ಪಕ್ ಯ ಪ್ಯ ಪ್ಯ ಹಾಂ ಇದು ಆರೋಪಿತ. ಮೂರು ಫರಕದವು. ಆರೋಪ ಅಂದ್ರೆ ಬರೀ ಆರೋಪದ ಲಕ್ಷಣ ಹೇಳಿದರು. ಹಾಂ ಆರೋಪ ಲಕ್ಷಣ ಏನಪ್ಪ ನೀವು ಆಗಿಲ್ಲ. ವಸ್ತು ಮೇ ಅವಸ್ತು ಕರಿಕಥನ ಆರೋಪ ಮೊದಲಿನ ಕೇಳಿಲ್ಲ. ಹಾಂ ವಸ್ತು ಮೇ ಅವಸ್ತು ಕರಿಕಥನ ಆರೋಪ ಹೌದಿಲ್ಲ. ಇನ್ನು ಆರೋಪಿತ ಅಂದ್ರೆ ಆರೋಪ ಮಾಡಲ್ಪಟ್ಟಂಥ ವಸ್ತುಕ ಆರೋಪಿತ. ಆರೋಪಿ ಅಂದ್ರೇನು? ಅಧಿಷ್ಠಾನಸೆ ಅಭಿನ್ನ ಹೋಯಿಕೆ ಜಾಕಿ ಪ್ರತೀತಿ ಹೋವೆ ತಾಕು ಆರೋಪ್ಯ. ಅಧಿಷ್ಠಾನದೊಡನೆ ಅಭಿನ್ನವಾಗಿ ತೋರ್ತದ್ರ ಅದಕ್ಕೆ ಆರೋಪ್ಯ. ಅದು ಸರ್ಪ ಅಧಿಷ್ಠಾನದೊಡನೆ ಅಭಿನ್ನವಾಗಿಯೇ ತೋರ್ಲಿಕ್ಕೆ ಆರೋಪ್ಯ. ಅಧಿಷ್ಠಾನ ಸೆ ಅಭಿನ್ನ ಹೋಕೆ ಜಾಕ ಸ್ಫುರಣ ಹೋವೆ ತಾಕು ಆರೋಪ್ಯ ಕೈ. ಹಾಂ ಈಗ ಏನು ಹೇಳಬೇಕು? ಅಯಂ ಸರ್ಪ ಇದಂ ರಸ್ತಂ ಇತ್ಯಾದಿ ಬ್ರಹ್ಮ ಅಧ್ಯಸ್ಥ ಸರ್ಪರಸ್ತಾದಿಕಂತೆ ಅಭಿನ್ನ ಹೋಯಿಕೆ. ಸರ್ಪ ಬೆಳ್ಳಿ ಮೊದಲಾದವುಗಳದೊಡನೆ ಅಭಿನ್ನ ಆಗಿ ಸಾಮಾನ್ಯ ಇದಂ ಅಂಶಕ ಸ್ಫುರಣ ಹೋನೇತೆ. ಸಾಮಾನ್ಯ ಇದಂ ಅಂಶದು ಸ್ಫುರಣ. ಸ್ಫುರಣ ಅಂದ್ರೆ ತೋರುವಿಕೆ, ಪ್ರಕಾಶ, ಜ್ಞಾನ. ಹಾಂ ಸ್ಫೂರ್ತಿ, ಘಟಸ್ಫೂರ್ತಿ. ಸ್ಫುರಣ ಸ್ಫುರಣ ಅಂದ್ರೆ ತೋರಣದಿಂದ, ಪ್ರಕಾಶ ಆಗೋಣದಿಂದ, ಜ್ಞಾನ ಆಗೋಣದಿಂದ. ಸಾಮಾನ್ಯ ಅಂಶ ಆಧಾರ ಹೈ. ಸಾಮಾನ್ಯ ಅಂಶ ಏನಾದಿತ್ತು? ತಿಳ್ರಿ ಸಾಮಾನ್ಯ ಅಂಶ ಏನೈತಿ? ಈಗ ಆಧಾರ ಐತಿ ನೋಡ್ರಿ. ಯಾ ಮತ ಮೇ ಎರಡು ಆಧಾರ ಅಧಿಷ್ಠಾನ ಲಕ್ಷಣ ಹೇಳಿದ್ರಿಲ್ಲ. ಯಾ ಮತ ಮೇ अधिष्ठान अध्यस्त को एक ज्ञान की विषयता होवे है. ಈ ಸರ್ವಜ್ಞಾತ ಮುನಿಗಳು ಇದಮಕ್ಕೆ ಅಧಿಷ್ಠಾನ ಅಂದಿಲ್ಲ, ರಜ್ಜುತ್ವ ಹಗ್ಗಕ್ಕೆ ಅಧಿಷ್ಠಾನ ಅಂದಾರ. ಇವರು ಸರ್ವಜ್ಞಾತ ಮುನಿಗಳು ಇದಮಾಕಾರ ಸಾಮಾನ್ಯ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಪಾದಾಚಾರ್ಯ ಹೇಳ್ಯಾರ.
ಇವರು ಹಗ್ಗ ಶುಕ್ತಿ ಮೊದಲಾದವುಗಳೇ ಅಧಿಷ್ಠಾನ. ಯಾ ಮತಮೇ ಅಂದ್ರೆ ಈ ಸರ್ವಜ್ಞಾತ್ ಮುನಿ ಮತದಲ್ಲಿ ಅಧಿಷ್ಠಾನ ಅಧ್ಯಸ್ತಂಕು ಏಕ ಜ್ಞಾನ की विषयता होवे है. ಅಧಿಷ್ಠಾನ ಮತ್ತು ಅಧ್ಯಸ್ತಕ ಮ್ಯಾಲ ಆಧಾರ ಆರೋಪಿಯೋ ಬರೆದಿರಲ್ಲ, ಅದು ನೆನಪಿಟ್ಟುವರೀಗ. ಅಧಿಷ್ಠಾನ ಮತ್ತು ಅಧ್ಯಸ್ಥ ಏಕ ಜ್ಞಾನಕ್ಕೆ ವಿಷಯತಾ ಹೋವೆ. ಒಂದೇ ಜ್ಞಾನಕ್ಕೆ ಒಂದೇ ಜ್ಞಾನ. ಹೆಂಗೆ ಹೇಳೋಣ ಪ್ರಭು, ಒಂದೇ ಜ್ಞಾನ ಹೆಂಗೆ ಆಗ್ತದೆ? ಸ್ವಲ್ಪ ನೀವು ವಿಚಾರ ಮಾಡಿ ಅಲ್ಲಿ ವಿಚಾರ ಏನು ಹೇಳಿ. ಯಾ ಮತಮೇ ಅವರು ಅಧಿಷ್ಠಾನ ಎದಕ್ಕಂದ್ರು? ಕಾರ್ಯಸಹಿತ ಅಜ್ಞಾನ ಕಾ ವಿಷಯ ಅಧಿಷ್ಠಾನ ಅಂದ್ರಿಲ್ಲ ಸರ್. ಹಗ್ಗಕ್ಕೆ ಅಧಿಷ್ಠಾನ ಅಂದಾರಿಲ್ಲ. ಬರೀ ವಿಶೇಷ ಜ್ಞಾನಕ್ಕೆ ರಜ್ಜುತ್ವ ಶುಕ್ತಿತ್ವ ಇದಕ್ಕೆ ಅಧಿಷ್ಠಾನ ಅಂದಾರಿಲ್ಲ. ಹಾಂ, ಯಾ मत में अधिष्ठान अध्यस्त को एक ज्ञान की विषयता होने थे. ಹೆಂಗೆ ಹೇಳ್ರಂತ ಏಕ ಒಂದೇ ಜ್ಞಾನಕ್ಕೆ ವಿಷಯ ಆಗಿರೋಣದ್ರಿಂದ ಅದು ನೀವು ವಾಕ್ಯ ಪ್ರಯೋಗ ಮಾಡಿ ಹೇಳ್ರಿ ಅಂತ ನಿಮಗೆ ತಿಳಿತಿತ್ತು ಅಂದ್ರೆ ತಲೆ ನಡೆಸಿದಾರ. ಇಟ್ಟು ಮ್ಯಾಗ ಇಟ್ಟೆಲ್ಲ ಅಧಿಷ್ಠಾನ ಮತ್ತು ಅಧ್ಯಸ್ಥರು ಒಂದೇ ಜ್ಞಾನಕ್ಕೆ ವಿಷಯ. ಈಗ ನಿಮ್ಮ ಮ್ಯಾಲ ಅದಕ್ಕೆ ನಿಮ್ಗೆ ಹೇಳ್ದ ಆಧಾರ ಆರೋಪ್ಯಯೋ ಏಕಸ್ಮಿನ್ ಜ್ಞಾನ ಭಾಸಮಾನತ್ವ ಅಧ್ಯಾಸ ಮಾತ್ರ ವ್ಯಾಪ. ಆಧಾರ ಏನದ? ಅದೇ ಆಧಾರ ಏನದ? ಅರೆ ಇದಂ ಸಾಮಾನ್ಯ ಜ್ಞಾನಕ್ಕೆ ಆಧಾರ ಅಂದ್ರೆ ಅಂದಾರಿಲ್ಲ ಕಮ್ಮಿ ಪಾದಾಚಾರ್ಯ. ಅದಕ್ಕೆ ಇದಂ ರಜತಂ ಅಂತ ಆತದ. ಎಲ್ಲ ಅಧ್ಯಾಸಗಳಲ್ಲಿ ಆಧಾರ ಆರೋಪ್ಯ ಎರಡೂ ಒಂದೇ ಜ್ಞಾನಕ್ಕೆ ವಿಷಯ. ಅದಕ್ಕೆ ಇದಂ ರಜತಂ ಎಲ್ಲರೂ ಎಲ್ಲ ಅಧ್ಯಾಸಗಳಲ್ಲಿ ಇದು ಬೆಳ್ಳಿ ಅಂತ ಅಂತಾರೇನಿಲ್ಲ. ಇದು ಬೆಳ್ಳಿ ಸರಳದ ಆತದಿಲ್ಲ. ಪರತು ಇವರು ಹಗ್ಗಕ್ಕೆ ಶುಕ್ತಿತ್ವಕ್ಕೆ ರಜ್ಜುತ್ವಕ್ಕೆ ಅಧಿಷ್ಠಾನ ಅಂತಾರೆ ಅದಲ್ಲ. ಇವ್ರ ಮತದಲ್ಲಿ ಒಂದು ವೇಳೆ ಆ ಅಧಿಷ್ಠಾನ ಹಗ್ಗ ರಜ್ಜು ಅಧಿಷ್ಠಾನ ಅಂದರೆ ಅಧಿಷ್ಠಾನ ಅಧ್ಯಸ್ಥಕ್ಕೆ ಏಕ ಜ್ಞಾನ ಒಂದೇ ಜ್ಞಾನ. ಹೆಂಗೆ ಒಂದೇ ಜ್ಞಾನ? ಅರೆ ಎಷ್ಟು ಜ್ಞಾನ ಕೇಳ. ರಜ್ಜು ಸರ್ಪ ಶುಕ್ತಿ ರಜತಃ ಹಿಂಗೆ ಅಧ್ಯಾಸ ಆಗ್ತದ. ಇದಮ ರಜತಮ ಅಂತದ ಇದು ಬೆಳ್ಳಿ ಅಂತಾರ. ಹಗ್ಗ ಹಾವ ಹಿಂಗಾಗ್ತದ. ಮತ್ತು ಇಟ್ಟೇ ಹೇಳೋದು ಕೇಳಕತ್ತಿದೆ ನಿಮ್ಗೆ. ಉಲ್ಟ ಏನ ಅಧಿಷ್ಠಾನ ಅಧ್ಯಸ್ಥಕ್ಕೂ ಏಕ ಜ್ಞಾನಕ್ಕೆ ವಿಷಯತಾ ಹೋವೇ ಹೈ ಇವ್ರ ಮತದಲ್ಲಿ. ಹಗ್ಗ ಅಧಿಷ್ಠಾನ ಅಂದರೆ ಹಾಂ, ಅಧಿಷ್ಠಾನ ಅಧ್ಯಸ್ಥಕ್ಕೂ ಏಕ ಜ್ಞಾನಕ್ಕೆ ವಿಷಯ ಅಂದರೆ ಈ ಸರ್ವಜ್ಞಾತ್ಮನಿಗಳಲ್ಲಿ ಅಧಿಷ್ಠಾನ ಹಗ್ಗ ಅಧ್ಯಾಸ ಸರ್ಪ ರಜ್ಜು ಸರ್ಪ ಹಿಂಗೆ ಆಗ್ತದ. ಹಿಂಗೆ ಅಧಿಷ್ಠಾನ ಹಿಂಗೆ ಹೇಳಿದರೆ ಹಿಂಗೆ ಇವ್ರ ಮತದಲ್ಲಿ ಹಿಂಗೆ ಆಗ್ತದ. ಹಾಂ, ಯಾ ನಿಯಮತೆ ನಿಯಮಕ್ಕೆ ಸ್ಥಾನಮಿ. ಮತ್ತು ಹಿಂಗೆ ನಿಯಮ ಅದಲ್ಲಿದು ಈ ನಿಯಮದಲ್ಲಿ ಹಿಂಗೆ ಅಧಿಷ್ಠಾನ ಅಧ್ಯಾಸ ಒಂದು ಜ್ಞಾನಕ್ಕೆ ವಿಷಯ ಅಂದರೆ ರಜ್ಜು ಸರ್ಪ ಹಗ್ಗು ಹಾವ ಅಂದರೆ ಈ ನಿಯಮದ ಸ್ಥಾನದಲ್ಲಿ आधार अध्यस्त को एक ज्ञान की विषयता होवे है ये नियम है. ಈ ನಿಯಮ ಇಡಬೇಕಾಗ್ತದೆ. ತಿಳಿತಿಲ್ಲ ನಿಮಗೆ? ಇಲ್ಲ ತಿಳಿದಿಲ್ಲ. ಯಾ ತಿಳಿದು ಹೇಳ್ರಿ. ಆಧಾರ ಅಧಿಷ್ಠಾನ ಅಧ್ಯಸ್ಥ ಹೋವೇ ಹೈ ಇವ್ರ ಮತ ಹಿಂಗೆ ಆಗ್ತದ. ಹಾಂ, ಅದಕ್ಕೆ ಈ ಮತ ಈ ಸ್ಥಾನದಲ್ಲಿ ಆಧಾರ ಇವರು ಅವರೇ ಮತದಲ್ಲಿ ಅದೇ ನಿಯಮದಿಂದ ಆಧಾರ ಅಧ್ಯಸ್ಥಕ್ಕೂ ಏಕ ಜ್ಞಾನಕ್ಕೆ ವಿಷಯತಾ ಹೋವೆ ಏ ನಿಯಮ ಹೈ. ಏ ನಿಯಮ ಈ ನಿಯಮದ ವಾಸ್ತವಿಕ ಅವ್ರದ್ದು ಅಧಿಷ್ಠಾನ ಅಧ್ಯಸ್ಥ ಅಂದ್ರೆ ಹಿಂಗೆ ಅವ್ರದ್ದು ನಿಯಮ ಅದನೇ. ಪರಂತು ಈಗ ಈ ಸದ್ಯ ಈ ಸ್ಥಾನದಲ್ಲಿ ಆಧಾರ ಅಧ್ಯಸ್ಥಕ್ಕೆ ಒಂದು ಜ್ಞಾನಕ್ಕೆ ವಿಷಯ ಅಂದ್ರೆ ಅದು ಹೆಂಗೆ ಹಿಂದೆ ನಿಮ್ಗೆ ಅದು ಹೋಗಿ ನೋಡಿ. ವ್ಯಾಪಾರವತ್ ಅಸಾಧಾರಣ ಕಾರಣಂ ನ್ಯಾಯಿಕರು ವ್ಯಾಪಾರವತ್ ಅಸಾಧಾರಣ ಕಾರಣಂ ಈ ವೇದಾಂತಿಗಳು ಅಂದರು ಆ ಒತ್ತು ಜಾಗನಾಗ ಭಿನ್ನಡು
ವ್ಯಾಪಾರ ಭಿನ್ನ ಒತ್ತು ಜಾಗನಾಗೆ ಭಿನ್ನ ಇಟ್ಟಿದ್ದೀವಿಲ್ಲ ಹಂಗೆ ಅವರು ಅಧಿಷ್ಠಾನ ಅಧ್ಯಸ್ಥ ಏಕ ಜ್ಞಾನಕಿ ವಿಷಯತ ಅಂತ ಹಿಂಗೆ ನೇಮದಾಗ ಅಧ್ಯಸ್ಥ ಆಧಾರ ಅಧ್ಯಸ್ಥಕಿ ಜ್ಞಾನಕಿ ಏಕ ವಿಷಯತ ನೇಮ ಇಡಬೇಕು ಆಧಾರ ಅಧ್ಯಸ್ಥ ಏಕ ಜ್ಞಾನಕಿ ವಿಷಯತ ಹಿಂಗೆ ನೇಮ ಇಲ್ಲಿ ಈ ಸ್ಥಾನದಲ್ಲಿ ಇಡಬೇಕೇ ಆತದ ಅಧಿಷ್ಠಾನ ಜಾಗ ಆಧಾರ ತರಬೇಕು. ಆಧಾರ ತರಬೇಕು ಅಂತ ಅವ್ರು ಹೇಳಕತ್ತಾರೆ ಇಲ್ಲಿ ಹಿಂಗೆ ಇಲ್ಲಂದ್ರೆ ಏನ್ ಆತದ ಮುಂದೆ ಹೇಳ್ತಾರೆ ಈಗ ಹಾಂ ಏಕ ಜ್ಞಾನಕಿ ವಿಷಯತ ಹೋವೆ ಏ ನೇಮ ಅದ ಇದು ಜೋ ಈಗ ಹೇಳ್ತಾರೆ ನೋಡ್ರಿ ಜೋ ನೋಡ್ರಿ ಅಧಿಷ್ಠಾನ ಅಧ್ಯಸ್ಥಕ್ಕೂ ಏಕ ಜ್ಞಾನಕಿ ವಿಷಯತ ಮಾನೇತ್ತು ಒಪ್ಪಿದ್ದಾದರೆ ಅವರೇ ಅಧಿಷ್ಠಾನ ರಜ್ಜು ಒಪ್ಪ್ಯಾರ ಯಾರು ಸರ್ವಜ್ಞಾತ್ ಮುನಿಗಳು ಪರಂತು ಆ ನಿಯಮದಲ್ಲಿ ಆಧಾರ ಅಧ್ಯಸ್ಥಕ್ಕೇನೆ ಒಂದೇ ಜ್ಞಾನಕ ವಿಷಯತ ಇಲ್ಲಿ ಹೇಳಬೇಕಾಗುತ್ತದೆ. ಒಂದು ವೇಳೆ ಅಧಿಷ್ಠಾನ ಅಧ್ಯಸ್ಥಕ್ಕೂ ಏಕ ಜ್ಞಾನಕಿ ವಿಷಯತ ಮಾನ್ಯತೋ ಒಪ್ಪಿದ್ದಾದರೆ ಏನಾಗ್ತದ ರಜ್ಜು ಶುಕ್ತಿ ಆದಿಕ್ ವಿಶೇಷ ರೂಪಂಕು ಅಧಿಷ್ಠಾನತಾ ಹೋನೇತೆ ಇವರು ರಜ್ಜು ಶುಕ್ತಿ ಮೊದಲಾದವಳ ವಿಶೇಷ ರೂಪಕ್ಕೆ ಅಧಿಷ್ಠಾನತಾ ಇರೋಣದ್ರಿಂದ ಇವ್ರ ಮತದಲ್ಲಿ ರಜ್ಜು ಸರ್ಪ ರಜ್ಜು ಹಿಂಗೆ ಅಧ್ಯಾಸ ಆಗ್ತದೇನು ಇದಮ ರಜತಂ ಅಯಂ ಸರ್ಪ ಹಿಂಗೆ ಅಧ್ಯಾಸ ಆಗ್ತದಿಲ್ಲ ಏನು ರಜ್ಜು ಸರ್ಪ ಆಗ್ತದೆ ಬರೀ ಇವ್ರು ಹಿಂಗೆ ಅಧಿಷ್ಠಾನ ಹಿಂಗೆ ಒಪ್ಪಿದರೆ ಹಿಂಗೆ ಆಗಬೇಕು ಹಗ್ಗ ಶುಕ್ತಿ ಮೊದಲಾದವುಗಳ ವಿಶೇಷ ರೂಪಕ್ಕೆ ಅಧಿಷ್ಠಾನ ಅಂತ ಇವರು ಹೇಳಿರೋದ್ರಿಂದ ರಜ್ಜು ಸರ್ಪ ಶುಕ್ತಿ ರೂಪಂ ಇದಂ ರಜತಂ ಅಲ್ಲ ರೂಪಂ ಅಂದರೆ ರಜತ ಹಾಂ ಶುಕ್ತಿ ರೂಪಂ ಐಸಾ ಭ್ರಮ ಹುವಾ ಚಾಹಿಯೆ ಹಿಂಗೆ ಭ್ರಮ ಆಗಬೇಕಾಗಿತ್ತು ಆತದ ಹಿಂಗೆ ಭ್ರಮ ಹುವಾ ಚಾಹಿಯೆ ಆಗಬೇಕಾಗಿತ್ತು ಅವರು ಸಾಮಾನ್ಯ ಇದಮಂಶಕ್ಕೂ आधारता है सामान्य इदम अंश का आधारता है अधिष्ठानता नहीं सामान्य इदम अंश का आधारता ಅದಕ್ಕೆ ಅಧಿಷ್ಠಾನತ ಅದೇನು ಆಧಾರ ಅಂದರು ಸಾಮಾನ್ಯ अधिष्ठानता अंदिला अधिष्ठानता नहीं याते अयम सर्प इदम रजतम ऐसा भ्रम नहीं हुआ चाहिए अधिष्ठानता अंदिला ಅವರು ಅದಕ್ಕೆ अयम सर्प इदम रजतम ऐसा भ्रम नहीं चाहिए याते विशेष अंश का अज्ञानी अध्यास का हेतु है सामान्य ज्ञान नहीं विशेष अंश हग्ग शुक्ति ಮೊದಲಾದವಳ ವಿಶೇಷ ಅಂಶ ಆ ವಿಶೇಷ ಅಂಶದ ಅಜ್ಞಾನವೇ ಅಧ್ಯಾಸಕ್ಕೆ ಕಾರಣ ವಿಶೇಷ ಅಂಶ ಅಂದರೆ ಹಗ್ಗ ಆ ಹಗ್ಗದ ಅಜ್ಞಾನವೇ ಅಧ್ಯಾಸಕ್ಕೆ ಕಾರಣ या मत में अंदर संक्षेप मत संक्षेप से तोरी सर्वज्ञात्म